ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನ ಶ್ರೀರಮೃತವಿಶದೇರಂಶವಿಪ್ಲಾವಯನ ಮಾಮಾವಿರ್ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭುವಾಯಾವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮವಾಸಿಕ ಪರ್ವದ 3ನೆಯ ಪ್ರವಚನ. ಎಲ್ಲರೂ ಬಹಳ ಚೆನ್ನಾಗಿ ಧೃತರಾಷ್ಟ್ರನನ್ನು, ಗಾಂಧಾರಿಯನ್ನು ನೋಡಿಕೊಳ್ಳುತ್ತಾ ಇದ್ದರೆ ಭೀಮ ಬಹಳಷ್ಟು ನೊಂದುಕೊಂಡವ, ದೇವರ ವಿರುದ್ಧ ಪಿತೂರಿ ನಡೆಸಿದವರ, ಅನ್ಯಾಯ ಮಾಡಿದವರ ಮೇಲೆ ಎಂದೂ ಪ್ರೀತಿ ವಿಶ್ವಾಸವನ್ನು ತೋರಿಸುವ ಉಪಧರ್ಮ ಅವನಲ್ಲದೆ ಇರಲಾಗಿ, ಶುದ್ಧ ಭಾಗವತ ಧರ್ಮದಲ್ಲಿ ಇರಲಾಗಿ ಆತ ನಿಜವಾಗಿಯೂ ಹೇಗೆ ದ್ರೋಣನ ಮೇಲೆ ಆತನಿಗೆ ಪ್ರೀತಿ ಇದ್ದು ರಣಾಂಗಣದಲ್ಲಿ ಮೂದಲಿಸಿ ಅವನನ್ನು ಬ್ಯಾಟಲ್ ಫೀಲ್ಡ್ನಿಂದ ಹಿಂದೆ ಹೋಗುವಂತೆ ಮಾಡಲು ಸಮರ್ಥನಾಗಿದ್ದು, ಅದರಂತೆ ಧೃತರಾಷ್ಟ್ರನನ್ನು ಸಹ ಒಳಗಿಂದ, ಅವನು ಒಳ್ಳೆ ಚೇತನ, ಕೆಟ್ಟ ದುರ್ಯೋಧನಾದಿಗಳ ಸಂಗದಿಂದಾಗಿ ಪೂರ ಹಾಳಾದವ, ಪ್ರಭಾವದಿಂದ ಹಾಳಾದವನಾದ್ರಿಂದ, ಸ್ವಭಾವತಃ ಒಳ್ಳೆಯವನಾದ್ರಿಂದ ಅವನಲ್ಲಿ ಮತ್ತೆ ಕಿಲುಬು ಹೋಗಲಿಕ್ಕೆ ಮಾತಿನ ಮೊನಚು ಅವನನ್ನು ಮತ್ತೆ ಬಡಿದೆಪ್ಪಿಸುವಂತೆ ಮಾಡಿತು. ಹಾಗಾಗಿ ಧೃತರಾಷ್ಟ್ರ ಸಹಜವಾಗಿಯೇ ಒಳಗೆ ವೈರಾಗ್ಯಕ್ಕೆ ಬಿದ್ದ. ಬಹಳ ಸಮಯ ಆಗಿದೆ, ಎಲ್ಲರಿಂದಲೂ ತಿಳ್ಕೊಂಡ ಸರಿಯಾಗಿ, ಮತ್ತೆ ಎಲ್ಲರನ್ನು ಕರೆದ ತನ್ನವನನ್ನು. ಅದೇ ಅರಮನೆಯ ಪರಿಚಾರಕ ವರ್ಗವನ್ನು ಸಹ ಇಟ್ಟುಕೊಂಡು ಹಿತೈಷಿಗಳನ್ನೆಲ್ಲ ಕರೆದು ಮಾತಾಡುತ್ತಾನೆ. ವೈಶಂಪಾಯನರು ಹೇಳ್ತಾರೆ, ಜನಮೇಜಯನಲ್ಲಿ ಕಣ್ಣೆಲ್ಲ ನೀರಿನಿಂದ ತುಂಬಿದೆ, ಮಾತು ಗದ್ಗದವಾಗಿದೆ, ಬಳಲಿದ್ದಾನೆ ಧೃತರಾಷ್ಟ್ರ. ಬಾಷ್ಪ ಸಂದಿಗ್ಧಂ ಅತ್ಯರ್ಥಂ ಇದಮಾಹಚ ತಾನ್ನ ಭೃಶಂ. ಅವರನ್ನೆಲ್ಲ ಚೆನ್ನಾಗಿ ಅಡ್ರೆಸ್ ಮಾಡಿ ಹೇಳಿದ. ಧೃತರಾಷ್ಟ್ರ ಹೇಳಿದ, ಏನು ಅಂತ ತಿಳಿಸಿದ. ಮಮಾಪರಾಧ ತತ್ಸರ್ವಂ ಇತಿ ಜ್ಞೇಯಂಚ ಕೌರವಾಹ. ಕುರುವಂಶದ ಹಿರಿಯರೇ, ಸಂಬಂಧಪಟ್ಟವರೇ, ಅದು ಏನಲ್ಲ ಆದರೂ ಕುರುಸಿಂಹಾಸನದ ನೆರಳಿನಲ್ಲಿ ಬದುಕು ಬಂದವರು ಎಲ್ಲರೂ. ಹಾಗೆ ಎಲ್ಲರನ್ನು ಕುರಿತು ಹೇಳುತ್ತಾನೆ, ಇದು ನನ್ನದೇ. ಈ ಘನಘೋರವಾದ ಹತ್ಯೆಯನ್ನು ನಡೆದಿತ್ತು, ಎಲ್ಲ ರಾಜರ ವಿಪರೀತವಾದ ಕೊಲೆ ಏನಾಗಿತ್ತು, ಇದಕ್ಕೆ ಕಾರಣ ನಾನೇ ಅಂತ ಹೇಳಿದ. ಈಗ ರಿವೀಲ್ ಆಯ್ತು ಅವನಿಗೆ. ಮಮಾಪರಾಧಾತ್ ತತ್ಸರ್ವಂ, ಎಲ್ಲ ಹೆಚ್ಚು ಕಡಿಮೆಗೆ ಕಾರಣ ನಾನೇ, ನನ್ನದೇ ಅಪರಾಧ, ಸಾವು ನೋವುಗಳಿಗೆ ನಾನೇ ಕಾರಣ ಅಂತ ಹೇಳಿ, ಹಿಂದೆ ಕೃಷ್ಣನೇ ಹೇಳಿದ್ನಲ್ಲ ಧರ್ಮರಾಜನಿಗೆ, ವೈಷ್ಣವ ಧರ್ಮದಲ್ಲಿನ ರಹಸ್ಯ ವಿಷಯದಲ್ಲಿ ತಪ್ಪನ್ನು ಹೇಳಿಕೊಂಡರೆ ಪಾಪ ಕಮ್ಮಿಯಾಗತ್ತೆ ಅಂತ, ಪುಣ್ಯವನ್ನು ಹೇಳಿಕೊಂಡರೆ ಅದರ ಅಂಶ ಲಾಭ ಹೊರಟೋಗುತ್ತೆ ಅಂತ. ಹಾಗಾಗಿ ಈತ ತನ್ನ ಅಪರಾಧವನ್ನು ಪಬ್ಲಿಕ್ ಮಾಡುತ್ತಾ ಇದ್ದಾನೆ. ಇದು ನನ್ನದೇ ತಪ್ಪು ಎನ್ನುವಂತಹ ಅವನಿಗೆ ಫೀಲ್ ಆಗಿದೆ. ಭೀಮನ ಚಾಟು ನುಡಿಯೇ ಇಷ್ಟು ಚೆನ್ನಾಗಿ ಅವನನ್ನು ಪಕ್ವಗೊಳಿಸಬೇಕಾದರೆ
ಇನ್ನು ಭೀಮನ ಉಪದೇಶಗಳು ಎಷ್ಟು ಎತ್ತರವನ್ನು ಮನುಷ್ಯನನ್ನು ಏರಿಸಲಿಕ್ಕಿಲ್ಲ ನೋಡಿ. ಅವನ ಹಾರೈಕೆಗಳು ಎಷ್ಟು ಮೇಲಕ್ಕೆ ತರಬಹುದು. ಅವನ ಕಣ್ಣೋಟ, ಅವನ ಅನುಗ್ರಹ, ಆ ಪ್ರಾಣಶಕ್ತಿಯ ಪರಿಪೂರ್ಣವಾದಂತಹ ವಿಶೇಷವಾದ ಏನೊಂದು ದೊಡ್ಡ ಬಳುವಳಿ ಗಿಫ್ಟ್ ಕಾಣಿಕೆ ಇದೆ. ಇದು ದೇವರನ್ನು ಕಾಣುವುದರಲ್ಲಿ ಏನು ಸಂಶಯ ಇಲ್ಲ ನೋಡಿ. ಧೃತರಾಷ್ಟ್ರನೇ ಪಕ್ವನಾಗಿ ಬಿಟ್ಟ. ಚೇಂಜ್. ಇಷ್ಟು ವರ್ಷ ಬೇಕಾಯಿತು. ಧೃತರಾಷ್ಟ್ರ ಹೇಳ್ತಾನೆ 15 ವರ್ಷ ಆಯಿತು ಅಂತ ಅವನು ಹೇಳುವಾಗಲೂ 15 ವರ್ಷ ನೋಡಿ. ಕೆಟ್ಟದರ ವಾಸನೆ ಹೋಗಬೇಕಾದ್ರೆ ಎಷ್ಟು ದೂರ ಬರಬೇಕು ಅಂತ. ಒಳ್ಳೆಯದು ಪಕ್ಕ ಬರುವುದೇ ಇಲ್ಲ ನೋಡಿ. ಅವನಿಗೆ ಇತ್ತ ಭೀಷ್ಮ ಇದ್ದ, ದ್ರೋಣ ಇದ್ದ, ಕೃಪ ಇದ್ದ, ಎಷ್ಟು ಬಾಲ್ಯಕ ಇದ್ದ, ಇವನ್ ಕೃಷ್ಣನೇ ಬಂದು ಹೋಗುತ್ತೂ ಇದ್ದ, ವೇದವ್ಯಾಸರು ಬಂದು ಹೋಗ್ತಿದ್ರು. ಇಷ್ಟೆಲ್ಲ ಸಜ್ಜನರು ರಾಶಿಗಟ್ಟಲೆ ಅವನಿಗೆ ಸಂಪರ್ಕದಲ್ಲಿ ಇದ್ರು. 50-100 ವರ್ಷಗಳಿಂದ ಅವರ ಸಂಪರ್ಕಕ್ಕೊಳಗಾದ್ರೂ ಧೃತರಾಷ್ಟ್ರ ಚೆನ್ನಾಗಿ ಆಗಲಿಲ್ಲ. ಹೇಗೆ ಕೆಟ್ಟದ್ದರ ಪ್ರಭಾವವೇ ಜಾಸ್ತಿ ಆಗ್ತಿತ್ತು. ದುರ್ಯೋಧನಾದಿಗಳದ್ದೇ ಕಾರಬಾರ ಆಗ್ತಿತ್ತು. ಅದು ನೀವೆಲ್ಲ ಒಳ್ಳೆಯದು ನೋಡಿ. ವಿದುರ ಎಷ್ಟು ಹೇಳಿದ್ರು ಸಹ ಚೆನ್ನಾಗಿ ಅರ್ಥ ಮಾಡಿದ್ರು, ತಾರ್ಕಿಕವಾಗಿ ತಿಳಿಸಿಕೊಟ್ರು. ಕೊನೆಗೇನು ಹೇಳ್ತಿದ್ದ? ಅಸಂಶಯಂ ತೇ ಮಮೇವ ಪುತ್ರಾಹ ದುರ್ಯೋಧನ ಮಮ ದೇಹಾತ್ ಪ್ರಸೂತಃ ಅಂತ ಮತ್ತೆ ಅಲ್ಲಿ ಬಂದು ಬಿದ್ದಿದ್ದ. ಹೌದಪ್ಪ, ಪಾಂಡವಿಲ್ಲ, ಇಲ್ಲದೆ ಇರುವುದರಿಂದ ಆ ಮಕ್ಕಳಿಗೆ ನಾನೇ ಅಪ್ಪ ಆಗಬೇಕು, ಅವ್ರು ನನ್ನಪ್ಪ ಅಂತ ಹೇಳ್ತಾರೆ. ಆದ್ರೆ ಏನು ಮಾಡುವ, ನನ್ನ ದುರ್ಯೋಧನ ನನ್ನದೇ ಕಾಸ ಮಗ ಅಲ್ವಾ ಅಂತ ಶುರು ಮಾಡಿದಾರೆ. ಆಗ ಮತ್ತೆ ಅಲ್ಲಿ ಹೋಗಿ ತಿಪ್ಪೆಗೆ ಅಪ್ಪ ಬಿದ್ದ. ಏನಾಯ್ತು? ಈಗ ಅದೆಲ್ಲ ತೊಳೆದು ಹೋಗಿ 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 ಅವರೆಲ್ಲರ ಸೇವೆಯಿಂದಾಗಿ ಅವರ ಮೇಲಿನ ಪ್ರೀತಿಯೂ ಬರಲಾಗಿ ಒಳಗಿಂದ ಬೆಂದ, ನೊಂದ, ಹಾಗೆ ಅಂದ, ಇದು ನನ್ನದೇ ತಪ್ಪು ಎಂದ. ಹೀಗಾಗಿ ನಾನು ಮಾಡಿದೆ ಅನ್ಯಾಯ, ಬೇಡದಿದ್ದವನು ಈಗ ಹೇಳ್ತಾನೆ ಇವನು ಬಾಯ್ಬಿಟ್ಟು, ಯೋಹಂ ದುಷ್ಟಮತಿಂ ಮಂದಹ ಜ್ಞಾತೀನಾಂ ಭಯವರ್ಧನಂ ದುರ್ಯೋಧನಂ ಗೌರವಾಣಾಂ ಆಧಿಪತ್ಯ ಅಭ್ಯಶೇಚಯಂ. ನಾನು ನನ್ನ ದುರ್ಯೋಧನನನ್ನು ಗೌರವಾಣಾಂ ಆಧಿಪತ್ಯ ಅಭ್ಯಶೇಚಯಂ, ನಿಮ್ಮೆಲ್ಲರ ಒಡೆಯ ಅಂತ ಹೇಳಿಕೊಂಡು ಘೋಷಣೆ ಮಾಡಿದ್ದದು ನಾನೇ. ಅದೇ ಅಪರಾಧ ನನ್ನದು ನೋಡಿ. ಅತ್ತ ಪಾಂಡವರನ್ನೆಲ್ಲ ಅಭಿಷೇಕ ಮಾಡಿದ್ದು ಕೃಷ್ಣ, ವೇದವ್ಯಾಸರು ಎಲ್ಲ ಕೂತು. ಅಲ್ಲಿ ನಡೆದ ರಾಜಸೂಯದಲ್ಲಿ ಅವರೆಲ್ಲ ಬಂದಿದ್ದರು, ಪರಶುರಾಮನು ಸೇರಿ. ಅವರನ್ನತ್ತ ಓಡಿಸಿದ ಬಳಿಕ ಖಾಂಡವ ಪ್ರಸ್ಥಕ್ಕೆ ದುರ್ಯೋಧನನನ್ನು ಧೃತರಾಷ್ಟ್ರಗೊಳ್ಳಿರಿಸಿದ್ದು ಸಿಂಹಾಸನದಲ್ಲಿ. ತನಗೇ ಇಲ್ಲದ ಸಿಂಹಾಸನ ಅದು, ಕಾಣುವುದಿಲ್ಲ ಬೇರೆ. ಅವನೇ ಅಭಿಷೇಕ ಮಾಡಿದ. ಇಲ್ಲಿ ವ್ಯಾಸರು ಬರಲಿಲ್ಲ, ಯಾರೂ ಇರಲಿಲ್ಲ. ಕರೆಸ್ಬೋದಿತ್ತಲ್ಲ, ಅಲ್ಲಿ ಮುಗ್ದಂದ್ರೆ ಬನ್ನಿ ಹೇಳ್ಬೋದಿತ್ತಲ್ಲ. ಅಲ್ಲೇನು ಹೋದ ತಕ್ಷಣ ಏನು ಮಾಡಿದ್ದಲ್ಲ ಅಲ್ಲಿ. ಹೇಗೆ ಮತ್ತೆಲ್ಲಿಯಾದ್ರೂ ಅವರು ಒಪ್ಪದಿದ್ರೆ, ಬೇಡ ಹೇಳಿಬಿಟ್ರೆ. ಆದ್ರಿಂದ ಅವರೆಲ್ಲ ಅಭಿಷೇಕ ಮಾಡದೇ ಇದ್ದದ್ರಿಂದ ದುರ್ಯೋಧನ ಶಾಶ್ವತವಾಗಿ ಉಳಿಲಿಲ್ಲ. ಅಲ್ಲಿ ಬಲಾತ್ಕಾರದಲ್ಲಿ ಕೂತ ಅಷ್ಟೇ, ಕಬಳಿಸಿಕೊಂಡು ನಿಂತ. ಅದು ನೀವು ಹೇಳ್ತಾನೆ ನಾನೇ ಅಂತ ಹೇಳ್ತಾನೆ. ಈಗ ನಾನೇ ಅವನನ್ನು ಕುಳ್ಳಿರಿಸಿದ್ದು, ನಾನೇ ಅಭಿಷೇಕ ಮಾಡಿದ್ದ, ಆಧಿಪತ್ಯ ನಿಮ್ಮದು ಎಂದು ಜ್ಞಾತೀನ ಭಯವರ್ಧನ. ನಿಮಗೇನು ಒಳ್ಳೇದು ಮಾಡಿದವಲ್ಲವ. ಇಲ್ಲಿ ಈಗ ಹೇಳ್ತಾನೆ ನೋಡಿ. ಮತ್ತೊಂದು ಪ್ಲೇಟ್ ಬದಲಾಯಿಸ್ತಾನೆ, ನೆನಪಿಟ್ಕೊಳ್ಳಿ ಸ್ವಲ್ಪ ಹೊತ್ತಿನಲ್ಲಿ. ಇರ್ಲಿ, ಈಗ ಇಷ್ಟು ತಿಳ್ಕೊಳ್ಳುವ. ಈಗ ಒಂದ್ಸರ್ತಿ ಯಾವಾಗಲಾಗಿ ತಪ್ಪು ಪ್ರಜ್ಞೆ ಬಂದ ತಕ್ಷಣ ಪ್ರಾಯಶ್ಚಿತ್ತಕ್ಕೆ ತಯಾರಾದಾಗ ಒಮ್ಮೆಲೆ ಪೂರ್ತಿ ನೋವುಗಳು, ಸಂಕಟಗಳು ಹೊರಗೆ ಬರ್ತವೆ. ಮತ್ತೆ ನಿಧಾನಕ್ಕೆ ಅದು ಕರಗಿ ಸ್ವಲ್ಪ ಗಟ್ಟಿಯಾಗುವುದು ಉಂಟು, ಇಲ್ಲೇನಲ್ಲ. ಸತ್ತ ಮನೆಯಲ್ಲಿ ಕೆಲವೊಮ್ಮೆ 10 ದಿನ ಸುತ್ತಗೆ ಹಾಕಿ ಮತ್ತೆ ಅವರು ಗಟ್ಟಿ ಆಗ್ತಾರೆ. ಆದ್ರಿಂದ ಅವರು ಲಾಸ್ಟ್ ಪೀರಿಯಡ್ ಕೊಟ್ಟದು 10 ದಿನದ, ಕೆಲವರು ವಾರದೊಳಗೆ, ಕೆಲವರು ಮರುದಿನವೇ ರೆಡಿ ಆಗ್ತಾರೆ. ಸತ್ತ ಬೇಗ ಸತ್ತ, ನಾನು ಸಾಯ್ತೇನೆ ಅಂತ. ಬೆಳಿಗ್ಗೆದ್ದು ಮಾಮೂಲಿ ಬೆಡ್ ಕಾಫಿಯಿಂದ ಶುರುವಾಗುತ್ತೆ ಅವರಿಗೆ. ದುಡ್ಡು ಎಣಿಕೆಯೂ ಬರ್ಲಿಕ್ಕೆ ಶುರುವಾಗುತ್ತೆ. ಬಹಳ ಗಟ್ಟಿ ಇರ್ತಾರೆ ಅವರು, ಬಿಡಿ. ಹಾಗೆ ದುರ್ಯೋಧನನ ಗಾಳಿ ಹೋಗ್ಲಿಕ್ಕೆ 15 ವರ್ಷ ಆದ ಇವ ಈಗ ಒಂದ್ಸರ್ತಿ ಎಲ್ಲ ಪ್ರಾಣಗಾಳಿಯಿಂದಾಗಿ ಗಟ್ಟಿಯಾಗಿ ಹೇಳಿಕೊಂಡ. ನಿಮ್ಮಲ್ಲೆಲ್ಲರನ್ನು ಹೆದರಿಸುತ್ತಿದ್ದವನ, ಹಾಳು ಮಾಡುತ್ತಿದ್ದವನ, ಏನು ಬುದ್ಧಿಗೇಡಿಯಾದವನ ರಾಜ್ಯತನಕ್ಕೆ ನಾನೇ ಆಗಿದ್ದು, ಇದು ನಾನು ಒಬ್ಬ ಹೇಸಿಗೆಯವನಲ್ಲ ಅಂತಾನೆ. ಮಂದಹ ಅಂತಾನೆ, ನಾನೇ ಮಾಡಿದ್ದೆ ಅಂತಾನೆ. ಯೋಗಂ ದುಷ್ಟಮತಿ ಮಂದಹ. ನಾನು ಅಲ್ಪೇಶಿ ಆದ್ರಿಂದ ನಾನು ಅಂತವನನ್ನೇ ಕುಳ್ಳಿರಿಸಿದ್ದೆ. ಆಯ್ಕೆ ಹೇಗಿರ್ತದೆ? ಕೆಟ್ಟವನ ಆಯ್ಕೆ ಕೆಟ್ಟವನೇ ಆಗಿರ್ತದೆ, ಹೊರತು ಒಳ್ಳೆಯವನಾಗಿರ್ತದೆ. ಆದ್ರಿಂದ ಕೆಟ್ಟವನನ್ನ ಆಯ್ಕೆ ಮಾಡಿದ ಒಳ್ಳೆಯವನಾಗಿರ್ತಾನ. ನಾನೇ ಕೆಟ್ಟವನು ಅಂತ ಹೇಳಿಕೊಂಡೆ. ಹೆಚ್ಚಾಹಂ ವಾಸುದೇವಸ್ಯ ನಾಶ್ರೋಷಂ ವಾಕ್ಯಂ ಅರ್ಥವತ್. ನನಗೆ ಕೃಷ್ಣನ ಮಾತು
ಇಷ್ಟ ಆಗಿರ್ಲಿಲ್ಲ, ನಾನು ಕೇಳಲಿಲ್ಲ. ಬಹಳ ಚೆನ್ನಾಗಿ ಹೇಳಿದ್ದ, ಅರ್ಥವತ್. ಅರ್ಥ ಅಂದ್ರೆ ಮೀನಿಂಗ್ ಅಂತ ಒಂದೊಂದು ಅರ್ಥಕ್ಕೆ ಅರ್ಥೋಭಿಧೇಯ ರೈ ವಸ್ತು ಪ್ರಯೋಜನ ನಿವೃತ್ತಿಸು ಅಂತ. ಅದನ್ನ ಅರ್ಥ ಅಂದ್ರೆ ಪ್ರಯೋಜನವೂ ಹೌದು, ನನಗೆ ಅನುಕೂಲ ಆಗುವಂತೆ ಹೇಳಿದ್ದ. ಒಳ್ಳೆಯ ಅರ್ಥ ಇತ್ತು, ಅದರಲ್ಲಿ ಮೀನಿಂಗ್ ಇತ್ತು. ಅದರೊಟ್ಟಿಗೆ ಅರ್ಥ ಅಂದ್ರೆ ದುಡ್ಡಿತ್ತು, ನನಗೆ ಸಂಪತ್ತು ಉಳಿಯುವಂತೆ ಮಾತಾಡಿದ್ದವ. ಅವರಿಗೆ 5 ಗ್ರಾಮ ಕೊಡುವಲ್ಲಿಗೆ ಬಂದವ. ನೋಡಿ, ಪೂರ ಕೇಳಲಿಲ್ಲ, ಅರ್ಧವೂ ಕೇಳಲಿಲ್ಲ, ಇದ್ದಷ್ಟು ಕೇಳಲಿಲ್ಲ, ಬಂದಷ್ಟು ಕೇಳಲಿಲ್ಲ, ಕಬಳಿಸಿದ್ದನ್ನೆಲ್ಲ ಕೊಡ್ಲಿಕ್ಕೆ ಕೇಳಲಿಲ್ಲ. ನನಗೆ ಹೆಚ್ಚು ಉಳಿಯುವಂತೆ, ನನಗೆ ಅನುಕೂಲ ಆಗುವಂತೆ, ನನಗೆ ಹೆಚ್ಚು ಪ್ರಯೋಜನ ಬರುವಂತೆ ಬಹಳ ಚೆನ್ನಾಗಿ ಹೇಳಿದ್ದ. ಹೇಳಿ ಕೇಳದಿದ್ದಾಗ ಒಂದು ಮಾತು ಹೇಳಿದ್ದ, ನಿಜವಾಗಿಯೂ ಏನು, ಅವನನ್ನು ಕೊಂದು ಬಿಡು ಅಂತ ಹೇಳಿದ್ದ, ವಧ್ಯತಾಮ್ ಅಂತ. ಕೇಳದೇ ಇದ್ದ ಮಗನನ್ನು ನಿಲ್ಲಿಸ್ಲಿಕ್ಕೆ ನೋಡಿ, ಮೊದಲು ನಿಲ್ಲಿಸು ಅಂದ. ಆಗುದಿಲ್ವಾ, ನಾನು ಹೇಳ್ತೇನೆ ಭೀಮಾರ್ಜುನಲ್ಲಿ ನಿಲ್ಲಿಸ್ತೇನೆ ಅಂದ. ಅದು ಬೇಡವಾ, ನೀನು ಸಾಯಿಸಿಬಿಡು ಅಂದಿದ್ದ. ನಾನು ನೋಡಿ ಆಡ್ಲೇ ಇಲ್ಲ, ಎಂತದಾಗಲಿಲ್ಲ, ಕೇಳಲಿಲ್ಲ ನಾನು ಕೃಷ್ಣನ ಮಾತನ್ನು. ಬಹಳ ಬಗೆಯಿಂದ ಹೇಳಿಕೊಂಡಿದ್ದ ಕೃಷ್ಣ, ತುಂಬಾ ಅನುಕೂಲಕರವಾಗಿ ಮಾತಾಡಿದ್ದ. ವಿನಾಶಂ ಪಶ್ಯಮಾನೋಹಿ ಸರ್ವರಾಜ್ಞಾಂ ಗದಾಗ್ರಜಃ. ಎಲ್ಲ ರಾಜರ ಸಾವನ್ನು, ನೋವನ್ನು, ಕೊನೆಯನ್ನು ನೋಡ್ತಾನೆ ಇದ್ದ ಕೃಷ್ಣ. ಏತ ಶ್ರೇಯಸ್ತು ಪರಮಮನ್ಯತ ಜನಾರ್ದನ, ಇದೇ ಒಳ್ಳೆದು ಅಂತ ತಿಳ್ಕೊಂಡವ, ಇದೇ ಒಳ್ಳೇದು ಹೇಳಿದ. ನನ್ನ ಹತ್ರ ಹೇಳಿ ಆಗಿದೆ, ಬದುಕ್ತಾರೆ ಬದುಕಿಸು ಅಂತ ಬಿಡ್ಲಿಲ್ಲ ನಾನು, ಹಾಗಾಗಿ ಸಾಯ್ತಾರೆ ಅಂದ, ಸಾಯಿಲಿ ಅಂದ. ಯಾಕೆ ಜನಾರ್ದನ ಹೀಗೆ ಹೇಳ್ತಾನೆ. ಆಗ ವಾಸುದೇವ ಅಂದಿದ್ದ, ಒಳ್ಳೆ ಮಾತುಗಾರನಾಗಿ ಬಂದ ಕೃಷ್ಣ ನನಗೆ ವಾಸುದೇವನಾದ, ಬೋಧೆ ಕೊಟ್ಟ, ನನ್ನೊಳಗೆ ಕಿಲುಬು ತೆಗೆಯಲು ಪ್ರಯತ್ನಿಸಿದ, ಬೆಳಕನ್ನು ಹಾಯಿಸಿದ. ನಾನು ಜಪ್ಪಯ್ಯ ಅಂದ್ರು ಮತ್ತು ಪುನಃ ನಾನು ಅಡಿಯಲ್ಲೇ ಕೂತೆ, ಕತ್ತಲೆಯಲ್ಲೇ ಮುಳುಗಿದೆ. ಆದ್ರಿಂದ ಇದೇ ಒಳ್ಳೇದು ಅಂತ ತಿಳ್ಕೊಂಡ. ಪಾಂಡವರಿಗೆ ಪೂರ ಸಿಗುವುದು ಚಂದ ಅಂತ ಹೇಳಿದ. ಎಲ್ಲ ಅರ್ಧರ್ಧ ವೆಲ್ತ್, ಆದಷ್ಟು ಕಡಿಮೆಯಲ್ಲಿ ಪಾಂಡವರಿಗೆ, ಅಷ್ಟನ್ನು ನಾನು ಕೇಳದಿದ್ದಾಗ ಪೂರಾ ಸಂಪತ್ತು ಅವರಿಗೆ. ನೋಡಿ, ಎಲ್ಲ ಹಾಗೆ, ಎಲ್ಲ ಬಂದು ನಮಗೆ ಕಳೆದುಕೊಂಡು ಹೋಗುವಾಗ ಅದನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಅವನ ಅರ್ಧವನ್ನು ಅದು ಬಿಡ್ಬೇಕು. ಈ ಆಸ್ಪತ್ರೆ ಓಡುವವರೆಲ್ಲ ಹಾಗೆ ಅಲ್ವಾ, ಮೊದಲೆಲ್ಲ ಬೇಕಾದಷ್ಟೆಲ್ಲ ತಿಂದಿರ್ತಾರೆ, ತಿರುಗಿರ್ತಾರೆ, ಕೊನೆಗೆ ಏನಾದ್ರೂ ಮಾಡಿ ಬದುಕಬೇಕು ಅನ್ನೋ ಛಲದಲ್ಲಿ ಪೂರಾ ಬೇಕಾದ್ರೆ ಕೊಡ್ಲಿಕ್ಕೆ ತಯಾರಾಗ್ತಾರೆ. ಯಾರ್ಯಾರು ಟೊಪ್ಪಿಯಾಗಿ ಮಾಡಿದ ದುಡ್ಡು, ಅಡಗಿಸಿಟ್ಟದ್ದು, ಅಡಿಯಲ್ಲಿಟ್ಟದ್ದು, ಲಂಚದಲ್ಲಿ ಪಡೆದದ್ದು, ಕೊನೆಗೆ ತನ್ನದ್ದೇ ಅನ್ನಿಸಿಕೊಳ್ಳುವಂತವರದ್ದೆಲ್ಲ ಆಸ್ತಿ ಮತ್ತೆ ಆಭರಣ, ಇವನ್ನೆಲ್ಲ ಅದನ್ನೆಲ್ಲ ಆದಷ್ಟು ಖಾಲಿಯಾದರೂ ಆತ್ಮಾನಂ ಸತತಂ ರಕ್ಷೆ ದಾರ ಇರಬಿ ಧನ ಇರಬಿ ಅಂತ, ಮನೆ ಕೊಟ್ಟಾದ್ರೂ ತಾನು ಬದುಕಬೇಕು ಅಂತ ಹವಣಿಸ್ತಾನೆ. ಅಂತಹ ಪರಿಸ್ಥಿತಿ ಬರ್ತದೆ ಕೊನೆಗೆ. ಯೋಗ್ಯ ಕಾಲದಲ್ಲಿ ನೋಡಿ, ಊಟ ಮಾಡದೇ ಇದ್ರೇನು ಹೇಳಿ, ತಿನ್ನಬಾರದು ಅಂತ ಮಾಡಿದ್ರೆ ಹೇಳಿ, ತಿರುಗುದನ್ನು ನಿಲ್ಲಿಸಿಬಿಟ್ಟಿದ್ರೆ ಆರಾಮಾಗಿರ್ತಿದ್ದ. ಇದನ್ನೆಲ್ಲ ಸಾಮರ್ಥ್ಯ ಉಂಟು ಹೇಳಿ ಏನೇನೋ ಮಾಡ್ಲಿಕ್ಕೆ ಹೋದ. ಕೊನೆಯ ಕಾಲದಲ್ಲಿ ಎಲ್ಲವನ್ನು ಕಬಳಿಸಿಕೊಂಡು ಒಂದು ಸಿರಿಗೋಸ್ಕರ ಏನು ಬೇಕಾದ್ರೂ ಮಾಡುತ್ತೇನೆ, ಎಷ್ಟು ಬೇಕಾದ್ರೂ ಖರ್ಚಾಗ್ತದೆ ಹೇಳಿಕೊಂಡು ಆಳ್ಲಿಕ್ಕೆ ಶುರು ಮಾಡುತ್ತೆ. ಹಾಗೀಗೆ ಕೃಷ್ಣ ಜನಾರ್ದನಾಗಿದ್ದಾನೆ. ಪರಮಂ ಅಮನ್ಯತಾ ಶ್ರೇಯ ಯತಶ್ರೇಯ, ಇದೇ ಒಳಿತು ಅಂತ ಹೇಳಿಕೊಂಡು ಅತ್ತ ಹೋರಾಟ ಮಾಡ್ತಾ ಇದ್ದವರನ್ನು ಮಾಡಬೇಡಿ ಅಂತ ಹೇಳಿ ಬಂದ. ಆದ್ರೂ ಮಾಡ್ತೇನೆ ಅಂತ ಹೋರಾಡಿದ್ರು. ಇತ್ತ ಅರ್ಜುನನಿಗೆ ಹೋರಾಟ ಮಾಡುವುದಿಲ್ಲ ಅಂತ ಕೂತ, ಮಾಡುವಂತ ದುಡಿದ. ನೋಡಿ ಹೇಗುಂಟು, ಅವರು ಮಾಡಬಾರ್ದು ಹೇಳಿದ್ರು ಮಾಡ್ಲಿಕ್ಕೆ ಬರ್ತಾರೆ, ನೀನು ಮಾಡುದಿಲ್ಲ ಅಂತ ಕೂತ್ರೇನು, ಮಾಡಯ್ಯ ಅಂತ ಹೇಳಿದ. ಹಾಗೆ ಅರ್ಜುನ ಅದು ಕೇಳಿದೆ, ಯತ ಶ್ರೇಯಸ್ತು ಪರಮಂ, ಇದನ್ನೆಲ್ಲ ಕೇಳಿಕೊಂಡಿದ್ದಾನಲ್ಲ. ಸಂಜೆಯ ಪೂರ ಗೀತೆಯನ್ನು ಧೃತರಾಷ್ಟ್ರನಿಗೂ ಕೇಳಿಸಿಬಿಟ್ಟಿದ್ದಾನೆ. ವಿಶ್ವರೂಪ ಒಂದು ಕಾಣಲಿಲ್ಲ ಅವನಿಗೆ ಅಂತ, ಮೊದಲೇ ಕಣ್ಣಿಲ್ಲದವ ಕಾಣುವುದೆಂತದ್ದು. ವೈಭವದ ಬಗ್ಗೆ ಮಾತಾಡಿದ ಸಂಜೆ. ನನಗೆ ತುಂಬಾ ಸಂಸ್ಮೃತ್ಯ ರಾಜನ್ ಅಂತ ಹೇಳಿ ಧೃತರಾಷ್ಟ್ರ ಏನು ಹೇಳುವ ಯೋಚನೆ ಮಾಡಿದೆ ನೆನಪಿನಲ್ಲಿ ನನಗೆ ವಿಶ್ವರೂಪ ಕಂಡು ಸಂಭ್ರಮಿಸ್ತಾ ಇದ್ದೇನಲ್ಲ ಅಂತ ಹೇಳ್ತಾನೆ. ಅವನು ಕಂಡಿದ್ದಾನೆ ಮೊದಲೇ. ತುಂಬು ಸಭೆಯಲ್ಲಿ ಸಂಧಾನದ ಹೊತ್ತಿನಲ್ಲಿ ಭಗವಂತ ಅವನಿಗೆ ಕಣ್ಣು ಕೊಟ್ಟು ತೋರಿಸಿಕೊಟ್ಟಿದ್ದ. ಶಾಶ್ವತವಾಗಿ ಉಳಿಯುವುದು ಬೇಕು, ಕೇಳದ ಬೇಡ ಅಂತ ಹೇಳಿದ್ದಾಗ ಧೃತರಾಷ್ಟ್ರ, ನನಗೆ ಬೇಡ, ನಿನ್ನನ್ನು ಕಂಡು ನಾನು ಬೇರೆಯವರನ್ನು ಕಂಡು ಏನು ಸಂತೈಸಬೇಕಾಗಿಲ್ಲ, ಸಂತಸ ಪಡಬೇಕಾಗಿಲ್ಲ ಅಂದಿದ್ದ. ಆ ಲೆಕ್ಕದಲ್ಲಿ ಅವನು ಖಂಡಿತವಾಗಿಯೂ ಚಕ್ಷುಷ್ಮಂತನಾಗಿದ್ದ, ಕುರುಡಲ್ಲವ ಒಳಗಿಂದ. ಹೀಗಾಗಿ ಇವ ಅಳತಾ ಇದ್ದಾನೆ. ಜನಾರ್ದನ ಅಂದ, ಜನರನ್ನು ಸಂಹಾರ ಮಾಡಲಿಕ್ಕೇನೆ ಕೃಷ್ಣ ಪಣ ತೊಟ್ಟಿದ್ದ. ಈ ನಾಶವನ್ನು ಕಾಣುತ್ತಾ ಇದ್ದ. ಮುಂಬರುವ ನಾಶವನ್ನು ಕಂಡೇ ಹೇಳಿದ್ದ, ಬೇಡ ನಿಲ್ಲಿಸು ಅಂತ. ನಾನು ಕೇಳಲಿಲ್ಲ.
ದುರ್ಯೋಧನನನ್ನು ಎತ್ತಿಡ್ಕೊಂಡೆ. ಕೃಷ್ಣ ಮಾತ್ರ ಏನು, ನನಗೆ ಇಲ್ಲಿ ಕೂತವರು ವಿದುರೇಣಾತ ಭೀಷ್ಮೇಣ ದ್ರೋಣೇನ ಚ ಕೃಪೇಣ ಚ. ವಿದುರ ಹೇಳಲಿಲ್ಲ ನನಗೆ, ಬೇಕಾದಷ್ಟು ಹೇಳಿದ್ದಾನೆ ತಮ್ಮ, ಜೋರಾಗಿ ಹೇಳಿದ್ದಾನೆ. ಭೀಷ್ಮ ಗುರುಕುಲ ಪಿತಾಮಹ ಹಿರಿಯ ಕೇಳಲಿಲ್ಲ. ದ್ರೋಣ ಗುರುಗಳೇ, ಎರಡು ಪಾಳೆಯದ ಗುರುಗಳವರು, ಬೇಡ ಯುದ್ಧ ಅಂದಿದ್ದಾರೆ, ನಮ್ಗೊತ್ತು ಅಂದಿದ್ದಾರೆ. ಯಾಕೆ ಅವನು ಖಾಸಾ ಶಿಷ್ಯ, ಅವನು ವಿರೋಧ ನಿಂತಿದ್ದಾನೆ, ಕೈಕಾಲು ಬಡಿದಿದ್ದಾನೆ ಅವನು. ಗೊತ್ತಿದೆ ದ್ರೋಣರಿಗೆ ನನ್ನ ಖಾಸಾ ಶಿಷ್ಯ ಅರ್ಜುನ ನನಗಿಂತ ಜೋರು ಅಂತ. ಯಾಕೆಂದ್ರೆ ನನ್ನ ಶಿಷ್ಯ ಮಾತ್ರ ಅಲ್ಲ ಅಂತ, ಕೃಷ್ಣ ಶಿಷ್ಯನೂ ಹೌದು. ಮತ್ ಭೀಮಸೇನ ಅವನು ನನ್ನ ಶಿಷ್ಯನೇ ಆಗ್ಲಿರ್ಲಿಲ್ಲ, ಇನ್ನೆಂತ ಹೇಳುದು. ಮತ್ತೆ ಪಾಂಡವರು ಮೊದಲೇ ಕಲಿತೆ ಬಂದವರಲ್ಲ ಬರುವಾಗಲೇ. ಹೀಗಿರುವಾಗ ಹೇಳೋದು ಎಲ್ಲಿಗೆ? ಇದರಿಂದ ದ್ರೋಣರು ಹೇಳಿಯಾಗಿದೆ, ಸ್ವಾನುಭವವನ್ನು ತಿಳಿಸಿದ್ದಾರೆ. ಅದರಲ್ಲಿ ಕೃಪಾಚಾರ್ಯರು ಮೊದಲಿಂದಲೂ ಕುರುವಂಶದ ಕುಲಗುರು ಅವರು. ಇವರೆಲ್ಲರೂ ಹೇಳಿಕೊಂಡ್ರು, ನಾನು ಕೇಳಲೇ ಇಲ್ಲ. ಪದೇ ಪದೇ ಭಗವತಾ ವ್ಯಾಸೇನ ಚ ಮಹಾತ್ಮನ. ಹೆಜ್ಜೆ ಹೆಜ್ಜೆಗೆ, ಹೋದಲ್ಲಿ ಬಂದಲ್ಲಿ, ಸಿಕ್ಕಿದಾಗೆಲ್ಲ, ಮಾತುಗಳಲ್ಲಿ ನನಗೆ ಬೇಕಾದಷ್ಟು ಉಪದೇಶ ಕೊಟ್ಟವರು ನಮ್ಮ ಅಪ್ಪ ವ್ಯಾಸರು. ವೇದವ್ಯಾಸರ ಬಗ್ಗೆ ಹೇಳುವಾಗ ಅವನ ಮಾತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪದೇ ಪದೇ ಹಿ ಭಗವತಾ ವ್ಯಾಸೇನ ಚ ಮಹಾತ್ಮನ ಅಂತ. ಅವನು ದೇವರು ಅನ್ನೋದು ಗೊತ್ತುಂಟು ನೋಡವನಿಗೆ. ಹೇಳಿ ಹೋಗಿದ್ದಾರೆ ಧೃತರಾಷ್ಟ್ರನ ಹೇಳ್ತಾನೆ ಒಂದ್ಸರ್ತಿ, ನನಗಾಗತ್ತೆ ಅರ್ಥ ಅಪ್ಪ, ನನ್ನ ಮಗ ಕೇಳ್ತಾ ಇಲ್ಲಲ್ವಾ, ನೀವೇ ಹೇಳಿಬಿಡಿ ಮಗನಿಗೆ ಅಂತ. ನಾನು ಹೇಳೋಲ್ಲ ಅಂದ್ರು ವ್ಯಾಸರು. ನಿನ್ನ ಮಗನ ಹತ್ರ ನನಗೆ ಮಾತುಕತೆ ಇಲ್ಲ, ನಾನು ಮಾತಾಡುವುದಿಲ್ಲ. ನನ್ನ ಶಿಷ್ಯ ಬರ್ತಾನೆ, ಅವನು ಮಾತಾಡ್ಲಿ, ಅವನು ಮಾತಾಡಿದ್ದನ್ನು ಕೇಳಲಿ. ಅವರು ಕೇಳಿದ್ರೆ ಒಳ್ಳೇದಾಗತ್ತೆ, ಇಲ್ಲಾದ್ರೆ ಬೆಳೆ ತಿಂತೀರಾ ಅಂತ ಹೇಳಿ ಹೋಗ್ತಾರೆ ವ್ಯಾಸ. ಅದೇ ಮೈತ್ರೇಯ ಬಂದ, ದುರ್ಯೋಧನ ಅವನೆದುರು ತೊಡೆ ತಟ್ಟಿದ ಜಾಪಿನಲ್ಲಿ. ಮೈತ್ರೇಯರು ಹೇಳಿದ್ರು, ಮಾತಾಡ್ತಾ ಇರುವಾಗ ಅಭಿಮಾನ ಹೆಚ್ಚಾಗಿ ಗರ್ವದಿಂದ ತೊಡೆ ತಡ್ತಾ ಇದ್ದೀಯಾ, ನಿನಗೆ ಊರೋ ಮೃತ್ಯುರು ಭವಿಷ್ಯತಿ ಅಂತ ಹೇಳಿದ. ನಿನಗೆ ತೊಡೆ ಮುರಿದೆ ಸಾವುಂಟು ನೋಡು ಅಂತ ಹೇಳ್ತಾರೆ. ಬೇಕಿತ್ತ ಅವನಿಗೆ ಮಾಡಿಕೊಂಡ ಬಗ್ಗೆ ನೋಡಿ. ನಮ್ಮ ಒಂದು ಆಕ್ಷನ್ ಅದು ಗೊತ್ತಿಲ್ಲದೆ ಇರಲಿ, ಸಣ್ಣದೇ ಇರಲಿ, ಹೇಗೇ ಇರಲಿ, ಆದ್ರೆ ಅದರಲ್ಲಿ ಒಂದು ದೊಡ್ಡ ಕಾರ್ಯ ಮುಂದಾಗ್ಲಿಕ್ಕೆ ಇರ್ತದೆ ನೋಡಿ. ಅದೇ ಬಾಲಕ್ಕೆ, ಹನುಮನ ಬಾಲಕ್ಕೆ ಬೆಂಕಿ ಇಟ್ಟ, ಏನಾಯ್ತು ನೋಡಿ, ಅದು ಕೊಳ್ಳಿ ಆಯ್ತು. ಕೊಳ್ಳಿ ಹನುಮ ಬಾಲವನ್ನು ಕೈಯಲ್ಲಿ ಇಟ್ಕೊಂಡ, ಎಲ್ಲೆಡೆ ಬೆಂಕಿಯನ್ನು ಮಾಡಿ ಬಂದ. ಫೈರಿಂಗ್ ನಿಜವಾಗಿಯೂ ಅವನಿಗೆ ಯಾವುದೇ ಮೆಟೀರಿಯಲ್ ಕೊಡಬೇಕಾಗಿಲ್ಲ. ಅವರೇ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿದ್ದಾರೆ, ಒಂದಿಷ್ಟು ಅದನ್ನು ಉಂಡೆ ಮಾಡಿದ್ದಾರೆ, ಕೊಳ್ಳಿ ಮಾಡಿದ್ದಾರೆ. ಅದಕ್ಕೆ ಮತ್ತೆ ಒಂದಿಷ್ಟು ತುಪ್ಪ, ಎಣ್ಣೆ, ರಸ ಎಲ್ಲ ಹಾಕಿದ್ದಾರೆ, ಬೆಂಕಿ ರಸ, ಚೆನ್ನಾಗಿ ಅದನ್ನು. ಹಾಗಾಗಿ ಹೋದಲ್ಲಿ ಅವನು ಬಾಲದಲ್ಲಿ ಬೆಂಕಿ ಮಾತ್ರ ಅಲ್ಲ, ಅವ್ರು ಕಟ್ಟಿದ ಬಟ್ಟೆ ಉಂಡೆಯನ್ನು ಇಟ್ಟು ಬಂದಿದ್ದಾನೆ. ಅರ್ಥ ಮಾಡಿಕೊಳ್ಬೇಕು ನಾವು. ಅಲ್ಲೆಲ್ಲಿ ಒಂದು ಸುತ್ತಿದ ಬಟ್ಟೆಯನ್ನೆಲ್ಲ ಎಸೆದು ಬರ್ತಾ ಇದ್ದಾನ ಅವನು. ಅದರ ಬಟ್ಟೆಯ ಬೆಂಕಿ ಅವರ ಇಡೀ ಲಂಕೆಯನ್ನೇ ಸುಟ್ಟಿತ್ತು. ಮಾಡಿದ ಅಪಚಾರ. ಯಾಕಪ್ಪ ನಾವು ಬೆಂಕಿ ಕೊಟ್ಟೆವು ಬಾಲಕ್ಕೆ ಎನ್ನುವುದು ಅವರಿಗೆ ಸಾಯುವವರಿಗೆ ನೆನಪಾಗುವಾಗ ಆಯಿತು. ಕಲಾದ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಎತ್ತರೆತ್ತರದ ಉಪ್ಪರಿಗೆಗಳಂತೆ, ಅಲ್ಲೆಲ್ಲ ರಾಕ್ಷಸಿಯರು ನಿಂತಿದ್ರು, ಅಂತಃಪುರದ ಬೆಡಗಿಯರಂತೆ. ಅವರೆಲ್ಲ ಮೈಗೆ ಬೆಂಕಿ ಹೊತ್ತುಕೊಂಡು ಕೆಳಗೆ ತಗ 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 ಬೀಳ್ತಾ ಇದ್ದಾರೆ. ಉಲ್ಕಾಪಾತದಂತೆ ಆಗಸದಲ್ಲಿ ಕಂಡಾಗ ಆಗುವಂತೆ ಬೆಂಕಿಯ ದೇಹಗಳು ಕೆಳಗೆ ಉದುರುತ್ತಿದ್ದು ಅಂತಾರೆ. ಖಾಲಿ ಬೆಂಕಿ ಲಂಕೆ ಮಾತ್ರ ಸುಟ್ಟದ್ದಲ್ಲ, ಲಂಕೆ ಎಷ್ಟೋ ರಕ್ಕಸರನ್ನು ಸುಟ್ಟಿದೆ ಅದು. ಇವನೇ ಒಂದಿಷ್ಟು ರಕ್ಕಸರನ್ನು ಬಡಿದು ಬಂದವ ಹನುಮಂತ. ಹೀಗಾಗಿ ಬಹಳ ಚೆನ್ನಾಗಿ ಕೃಷ್ಣ ಎಲ್ಲರ ಸಂಹಾರದಲ್ಲಿ ನಿಂತ ಕಥೆಯನ್ನು ಹೇಳುತ್ತಾ, ನನಗೆಲ್ಲರೂ ಹೇಳಿದ್ರು, ವೇದವ್ಯಾಸರು, ಅವನ ಶಿಷ್ಯನು ಬಂದು, ಮಹಾತ್ಮರವರು, ವೇದವ್ಯಾಸರು ದೇವರು, ಭಗವತ ಅಂತಾನೆ ವ್ಯಾಸರು ಹೇಳಿದ್ದು ಅಂದಾಗ, ಮಹಾತ್ಮ ಅಂತಾನೆ, ಅಧಿಕಾತ್ಮ ಅಂತ. ಮಹಾತ್ಮ ಅಂದ್ರೆ ಅಧಿಕಾತ್ಮ ಅಂದ್ರೆ ದೇವರು ಅಂತ ಅರ್ಥ, ಜೀವ ಅಲ್ಲ.
ಅವ್ರು ಹೇಳಿದ್ದು ನಾನು ಕೇಳಲಿಲ್ಲ. ಸಂಜಯನಾಥ ಗಾಂಧಾರಿಯ ಅಯ್ಯ, ನನಗೆ ನನ್ನವನೇ ಖಾಸ ಸಂಜಯ ಹೇಳಿದ. ಅಂದ್ರೆ ನಾನು ಹೇಳಿದ್ದಾಗಲೇ ಗೀತೆಯನ್ನು ಹೇಳಿಕೊಟ್ಟವ ಅವನೇ, ವ್ಯಾಸರ ದೃಷ್ಟಿಯಿಂದ. ಖಾಸ ಸೂತವ, ಹತ್ತಿರದಲ್ಲಿರುವವ, ಬಹಳ ಚೆಂದಾಗಿ ನನ್ನನ್ನು ಮಾತಾಡಿಸ್ತಾನೆ. ನಾನು ಅವನಿಗೆ ತುಂಬಾ ಹತ್ತಿರ ಇದ್ದೇನೆ. ಅವನು ಹೇಳಿದ್ರು ಕೇಳಲಿಲ್ಲ. ನನ್ನ ಹೆಂಡತಿ ಗಾಂಧಾರಿ, ಅವಳು ನನಗೆ ಆಂಟಿಯೇ, ವಿರೋಧವೇ ನನ್ನ ಮೋನೋಪೋಲಿಗೆ, ವಿಶೇಷಗಳಿಗೆ. ಒಂದ್ಸರ್ತಿ ಧೃತರಾಷ್ಟ್ರ ಕರೆದು ಗಾಂಧಾರಿ ಹೇಳ್ತಾನೆ, ನೋಡು ನಿನ್ನ ಮಗ ಕೇಳುವುದಿಲ್ಲ ಮಾತು, ಅವನಿಗೊಂಚೂರು ಬುದ್ಧಿವಾದ ಹೇಳು ಅಂತ. ಸಭೆಯಲ್ಲಿ, ದೊಡ್ಡ ಸಭೆಯಲ್ಲಿ ಕರೆದಾಗಲಿ, ಕೃಷ್ಣ ಇದ್ದಾಗಲಿ ಕರಿತಾಳೆ ದುರ್ಯೋಧನ ಗಾಂಧಾರಿ ಹೇಳ್ಬೇಕು ಅಂತ. ಹೇಳಿದ್ಯಾರಿಗೆ ಗೊತ್ತಾ ಕರೆಯುವ ಮುಂಚೆ? ಧೃತರಾಷ್ಟ್ರನಿಗೆ ಹೇಳಿದ್ದು ಬುದ್ಧಿವಾದ. ಧೃತರಾಷ್ಟ್ರ ತ್ವಮೇ ಮಾತ್ರ ಗರ್ಗ್ಯ ಸುತಪ್ರಿಯ ಭೃಶಂ ಗರ್ಗ್ಯ, ಬೈಬೇಕು ನಿನಗೆ, ಅವನಿಗೆಲ್ಲ. ಅವನನ್ನು ಎತ್ತಿಕಟ್ಟಿದವ ನೀನು, ನಿನಗೆ ಬೈಬೇಕು ಅಂತ ಹೇಳಿದ್ನು. ಎಲ್ಲ ಇದ್ರೆ ಹಾಗಾಗಿ ನನಗೆ ಗಾಂಧಾರಿಯು ಬೋಧ ಹೇಳಿದ್ದಾಳೆ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ, ಇಷ್ಟು ಜನರು ಪಟ್ಟಿ ಮಾಡ್ತಾನೆ. ಕೃಷ್ಣನಿಂದ ಹಿಡಿದು ಕೃಷ್ಣ, ಭೀಷ್ಮ, ವಿದುರ, ದ್ರೋಣ, ಕೃಪ, ವ್ಯಾಸ, ಜೊತೆಯಲ್ಲಿ ಸಂಜಯ ಮತ್ತೆ ಗಾಂಧಾರಿ, ಇವರೆಲ್ಲ ಹೇಳಿದ್ರು ನಾನು ಕೇಳಲಿಲ್ಲ. ಈಗೇನಾಯ್ತು? ತದಿದಂತಪ್ಯತೆ ಮಯ. ಈಗ ನಾನು ದುಃಖ ಪಡ್ತಾ ಇದ್ದೇನೆ, ಸಂಕಟಕ್ಕೆ ಬಿದ್ದಿದ್ದೇನೆ. ಈಗ ಅನಾಥವಾಗಿ ನನ್ನ ಮನಸ್ಸು ಕೊರಿತಾ ಇದೆ. ಅವ್ರು ಹೇಳಿದ್ದೆಲ್ಲ ಹೀಗಾಗಿ ಹೋಗಿದೆ. ಯಚ್ಚಾಹಂ ಪಾಂಡುಪುತ್ರೇಶು ಗುಣವತ್ಸು ಮಹಾತ್ಮಸು, ನಾನು ಪಾಂಡು ಮಕ್ಕಳಿಗೆ ಏನು ಕೊಟ್ನ? ನಿಜವಾಗಿ ಸಂಪತ್ತು ಕೊಡಬೇಕಿತ್ತಲ್ಲ. ನನ್ನ ನೆಸ್ತವಾನ್ ಶ್ರೀಯಂ ದೀಪ್ತಾಂ, ಈ ಭಾರಿ ದೊಡ್ಡ ಬೊಕ್ಕಸ, ದೊಡ್ಡ ಅರಮನೆ, ರಾಜ್ಯ ಸಂಪತ್ತು, ಇದನ್ನೆಲ್ಲ ಗುಣವಂತರಾದ ಪಾಂಡವರ ಮೇಲೆ, ಪಾಂಡು ಮಕ್ಕಳ ಮೇಲೆ, ನನ್ನ ತಮ್ಮನ ಮಕ್ಕಳ ಮೇಲೆ ನಾನು ಖಂಡಿತವಾಗಿ ಕೊಡಬೇಕಿತ್ತು. ಕೊಡ್ಲಿಲ್ಲ. ನಂದ ಪಿತೃಪೈತಾಮಹೀಂ ಇಮಾಂ, ಇದು ನನ್ನದಲ್ಲ, ನನ್ನ ಅಪ್ಪನಪ್ಪನ ಸೊತ್ತುಗಳಿವೆಲ್ಲ. ಹಳೆಯ ಸೊತ್ತುಗಳನ್ನು ನಾನು ಹಾಗೇ ಮುಂದುವರಿಕೆಗೆ, ಮುಂದಿನ ಪೀಳಿಗೆಗೆ, ಮುಂದಿನ ನಮಗೆ ಕೊಡುವ ಬದಲಿಗೆ ನಾನು ಕೊಡದೆ ಕೈ ಕೊಟ್ಟೆ. ಹಾಗಾಗಿ ನಾನು ಇವತ್ತು ಕೆಟ್ಟೆ. ಹೇಳಿದ್ರು ಅವರೆಲ್ಲ, ಹೀಗೇ ಮಾತು ಹೇಳಿದ್ರು. ಪಾಂಡವರು ಗುಣವಂತರಿದ್ದಾರೆ, ಈ ರಾಜ್ಯವನ್ನು ಅನುಭವಿಸಲು ಯೋಗ್ಯರೇ, ಅವರಿಂದ ರಾಜ್ಯ ಚೆನ್ನಾಗಿ ಆಗತ್ತೆ ಅಂತ. ಅವರು ಗುಣವಂತರು ಹೇಳುವುದರಿಂದ ಅರ್ಥ ಏನಾಯ್ತು? ನನ್ನ ಮಕ್ಕಳು ದೋಷವಂತರು ಎನ್ನುವುದು ಅರ್ಥ ಆಯಿತು. ಅದನ್ನು ಬಾಯ್ಬಿಟ್ಟು ಹೇಳಿದ್ದಾರೆ, ಇವರು ಕೆಟ್ಟವರಿದ್ದಾರೆ, ದುಷ್ಟ ಚತುಷ್ಟಯರಿವರು, ಹೋದಲ್ಲಿ ಇದ್ದಲ್ಲಿ ಎಲ್ಲ ಹಾಳೆ ಅಂತ. ನಾನಂತಹ ಮಹಾತ್ಮರಾದ ಭಗವಂತನ ನಂಬಿ ಬಂದವರ, ಇವರೆಲ್ಲ ಮಹಾತ್ಮ ಶಬ್ದಕ್ಕೆ ಮತ್ತೆ ಅರ್ಥ ಪಕ್ಕದಲ್ಲಿ ಉಂಟಲ್ಲ, ಇವರೆಲ್ಲ ದೇವರು ಅಂತ ಅರ್ಥ ಅಲ್ಲ, ದೇವರಂತವರು, ದೇವರ ಪೂರ್ವ ಪಡಿಯಚ್ಚಿನವರು, ಆತ್ಮನನ್ನು ಮಹಾನ್ ಅಂತೇಳಿ ಉಪಾಸನೆ ಮಾಡಿದವರು, ದೇವರನ್ನು ದೊಡ್ಡವನು ಅಂತ ಉಪಾಸನೆ ಮಾಡಿದವರು. ನಮ್ಮ ದುರ್ಯೋಧನಾದಿಗಳು ದೇವರನ್ನು ದೊಡ್ಡವರು ಉಪಾಸನೆ ಮಾಡಿದ್ದಲ್ಲ, ಅವರು ದುಡ್ಡೇ ದೊಡ್ಡದೊಂದು ಉಪಾಸನೆ ಮಾಡಿದ್ದು, ಅಧಿಕಾರವೇ ದೊಡ್ಡದೊಂದು ಉಪಾಸನೆ ಮಾಡಿದ್ದು, ಗರ್ವವನ್ನೇ ತಮ್ಮ ಮೈಯಲ್ಲಿ ಹಚ್ಚಿಕೊಂಡವರು, ಗಂಧವನ್ನಲ್ಲ. ಕೆಲವರು ಗರ್ವವನ್ನು ಹಚ್ಚಿಕೊಳ್ತಾರೆ, ಕೆಲವರು ಗಂಧವನ್ನು ಹಚ್ಚಿಕೊಳ್ತಾರೆ. ಹೀಗಾಗಿ ಯೋಗ್ಯರಾದಂತಹ ನನ್ನ ತಮ್ಮನ ನೋಡಿ, ಇಲ್ಲಿ ಪಾಂಡುಪುತ್ರೇಶ್ವರ ಮತ್ತು ತಮ್ಮನ ಮಕ್ಕಳು ಹೇಳಲಿಕ್ಕೆ ಅವನಿಗೆ ನಾಚಿಕೆ ಆಗ್ತಾ ಉಂಟು, ತನ್ನವರು ಹೇಳಲಿಕ್ಕೆ ಇರಲಿ. ಆದರೂ ಅವರಿಗೆ ನಾನು ಹಂಚಲಿಲ್ಲಲ್ಲ. ಇವತ್ತು ಏನಾಗ್ತದೆ? ಇವರೆಲ್ಲರ ಪ್ಲಾನಿನಂತೆ ಕೃಷ್ಣ ಹೇಗೂ ಗ್ಯಾರಂಟಿ ಮಾಡಿಕೊಂಡಿದ್ದ, ಪಾಂಡವರಿಗೆ ರಾಜ್ಯ, ಉಳಿದದ್ದೆಲ್ಲ ರಾಜರು ಸತ್ತೇ ಹೋಗಲಿ ಅಂತ. ಅವರು ಸಾಯುವುದೇ ಚೆನ್ನ. ಯಾಕೆ? ದುರ್ಯೋಧನನ ಬಾಳೆಯದಲ್ಲಿ ಹೋರಾಡ್ಲಿಕ್ಕೆ ಬಂದವರು ಅಂದ್ರೆ ಅವರು ಕೆಟ್ಟವರು ಅಂತಲೇ ಅರ್ಥ ಕೃಷ್ಣನಿಗೆ. ನೋಡಿ, ಉಳಿಸಿದ್ನ. ನಿಜವಾಗಿ ಅವನ ಲೆಕ್ಕಾಚಾರದಲ್ಲಿ ಭೀಷ್ಮನಂತವರು ಸತ್ತದ್ದನ್ನು ಅರಗಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅವನಿಗೆ. ಹೇಳಿಕೊಂಡಿದ್ದಲ್ಲ, ನಾವು ಕೇಳಿದ್ದೇವಲ್ಲ ಭೀಷ್ಮ ಪರ್ವದ ನಂತರದ ಕಥೆ ಹೇಗಿತ್ತು ಧೃತರಾಷ್ಟ್ರನದ್ದು ಅಂತ. ಇದು ನಂಬುವಂಥದ್ದೆಲ್ಲ ಅಂತ ಹೇಳಿದವ. ಕೃಷ್ಣ ಏನು ಮಾಡಿದ? ಅಧರ್ಮದ ಪಕ್ಷದೊಳಗೆ ಸೇರಿದ ಎಂತಹ ತಟಸ್ಥರನ್ನಾಗಲಿ, ಮಧ್ಯಸ್ಥರನ್ನಾಗಲಿ, ಯೋಗ್ಯರನ್ನಾಗಲಿ ಮುಗಿಸಿಯೇ ಬಿಟ್ಟ. ಅವನು ಜನಾರ್ದನ, ದುಷ್ಟ ಭಾವವುಳ್ಳ ಜನರನ್ನು ಸಂಪೂರ್ಣವಾಗಿ ಮುಗಿಸುವ ಅಂತ ಹೇಳ್ತಾನೆ. ನನಗೆ ತುಂಬಾ ನೆನೆದು ಸಂಕಟ ಆಗ್ತಾ ಉಂಟು. ಹೃದಯೇ ಶಲ್ಯಭೂತಾನಿ ಧಾರಯಾಮಿ ಸಹಸ್ರಶ. ಈ ನೋವಿನ ಮಾತುಗಳು, ಸನ್ನಿವೇಶಗಳು ನನ್ನ ನೆನಪಾದಾಗೆಲ್ಲ ಒಳಗೆ ಮನಸ್ಸಿನಲ್ಲಿ ಕುಕ್ಕುತ್ತಾ ಇವೆ, ಚುಚ್ಚುತ್ತಾ ಇವೆ. 1000 ಗಟ್ಟಲೆ ಇಂತಹ ಯೋಚನೆಗಳು ನನ್ನನ್ನು ಕಾಡುತ್ತಾ ಇವೆ. ಸಾಮಾನ್ಯವಾಗಿ ಹಾಗೆ ಮನುಷ್ಯನನ್ನು ಕಾಡುವುದೇನು ಕೇಳಿದರೆ ಭಾವನೆಗಳೇ ಅವನನ್ನು ಕಾಡುತ್ತವೆ, ಕನಸುಗಳೇ ಅವನನ್ನು ಎಳಿತಾವೆ. ಇದು ನಿಜವಾಗಿ ವಾಸ್ತವವಾಗಿ ಅವನು ಭೂತ ಭವಿಷ್ಯತ್ತುಗಳ ಬಗ್ಗೆ ಯೋಚನೆ ಮಾಡದೆ ವರ್ತಮಾನವನ್ನು ಹಿಗ್ಗಿಸಿಕೊಂಡ್ರೆ, ಇಂದನ್ನು ನಾಳೆಗೂ ಹಿಂದಕ್ಕೂ ಎಳ್ಕೊಂಡಿದ್ರೆ ಬಹಳ ಚೆನ್ನಾಗಿ ಬದುಕ್ತಾನೆ, ತುಂಬಾ ಸುಂದರನಾಗಿರ್ತಾನೆ.
ಇವ ಹೇಳ್ತಾನೆ, ನನಗೆ ನನ್ನ ಭಾವನೆಗಳೇ ಒಳಗೆ ಶೂಲವಾಗಿ ನನ್ನನ್ನು ಕುಗ್ತಾ ಇವೆ, ಸಾಯಿಸ್ತಾ ಇವೆ. ಹಾಗಾಗಿ ಈ ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತ ನಾನು ಮಾಡಿಕೊಳ್ಳಲೇಬೇಕು. ನನಗೆ ಸಮಾಧಾನ ಆಗಬೇಕು. ಈಗಲೇ ಒಂದಷ್ಟು ಸಮಾಧಾನ ಆಯಿತು. ತಪ್ಪು ಮಾಡಿದವರಿಗೆ ತಪ್ಪನ್ನು 10 ಜನರಲ್ಲಿ ಹೇಳಿಕೊಂಡಾಗ ಯಾರವರನ್ನು ಪ್ರೀತಿಸಿರ್ತಾರೋ, ದೊಡ್ಡದು ತಿಳ್ಕೊಳ್ತಾರೋ, ಮಾಡಿದ ತಪ್ಪನ್ನು ತಪ್ಪಲ್ಲ ಹೇಳುವಂತೆ ಬಿಂಬಿಸ್ತಾರೋ ಅವರೆದುರು ತಾನೇ ತಪ್ಪನ್ನು ಹೇಳಿಕೊಳ್ಳಬೇಕು. ಆಗ ಉಳಿದವರಿಗೆ ನಾಲಿಗೆ ಬರ್ತದೆ, ಹೌದೌದು ಸರಿ ಸರಿ ಅಂತ. ಇಲ್ಲ ಅಂದ್ರೆ ಹಾ 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 ಅಂತಾರೆ, ಅವರು ಅಲ್ಲಾಡಿಸ್ತಾರೆ ತಲೆ ಎಲ್ಲ. ಹಾಗಾಗಿ ಹೇಳ್ತಾನೆ, ಅಸ್ಯ ಪಾಪಸ್ಯ ಶುದ್ಧ್ಯರ್ಥಂ, ಇದಕ್ಕೋಸ್ಕರ ನಾನು ಏನನ್ನಾದ್ರೂ ಒಂದು ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾನು ನಿಯತೋಸ್ಪಿಸು ದುರ್ಮತಿ, ತುಂಬಾ ಕೆಟ್ಟವ ನಾನು, ತಲೆ ಹಾಳ ನಾನು, ತಪ್ಪು ಅಭಿಪ್ರಾಯದಿಂದ ಲೋಕವನ್ನು ಹಾಳು ಮಾಡಿದವ ನಾನು. ಈಗ ನಾನು ಅದಕ್ಕೆ ತಯಾರಾಗಿದ್ದೇನೆ. ನಾನು ನನ್ನನ್ನು ಕಂಟ್ರೋಲ್ ಮಾಡಿಕೊಂಡಿದ್ದೇನೆ. ಆವತ್ತು ಮಾಡಿದ ಅನ್ಯಾಯಗಳಿಗೆಲ್ಲ ನಾನೇ ನನ್ನಷ್ಟು ಶಿಕ್ಷೆಯನ್ನು ಹಾಕಿಕೊಂಡಿದ್ದೇನಂತ. ಏನದು ಮಾರಾಯ ಮಾಡಿದ್ದೇನೆ? ಅವನು ಹೇಳಿಕೊಳ್ಳೋದು ಉಳಿದವರ ಹತ್ರ, ಅಸ್ಯ ನಾನು ನನ್ನ ಪಾಪದ ಶುದ್ಧಿಗಾಗಿ ನಾನು ಮಾಡಿಕೊಂಡದ್ದು. ಚತುರ್ಥೇ ನಿಯತೆ ಕಾಲೆ ಕದಾಚಿದಪಿತ ಅಷ್ಟಮೇ ತೃಷ್ಣಾ ವಿನಯನಂ ಭುಂಜೆ. ನಾನು ಈಗ ದಿನ ಊಟ ಮಾಡುವುದಿಲ್ಲ, ಮತ್ತೆ 2 ದಿನಕ್ಕೊಮ್ಮೆ ಊಟ ಮಾಡುವುದಿಲ್ಲ ಅವ್ರು ಹೇಳುದು. ಚತುರ್ಥ ಕಾಲ ಅಂದ್ರೆ ಕಳೆದ ಬಾರಿಯಲ್ಲಿ ಇದಕ್ಕೆ ವಿವರಣೆ ಕೊಟ್ಟಿದ್ದೆ ನಾನು, ಷಷ್ಠ ಕಾಲ ಬಂದಾಗ. ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಧರ್ಮದ ನೆಲೆಯಲ್ಲಿ ನಮಗೆ ಊಟ ಇರುವುದು 2 ಹೊತ್ತು ಅಂತ. ಗಟ್ಟಿಮುಟ್ಟಾದವರಿಗಿದು. ಇನ್ನು ನೀವೆಲ್ಲೆಷ್ಟು ಹೊತ್ತು ತಿಂತೀರಿ ಹಾಗೆಲ್ಲ ಕೇಳಲಿಕ್ಕೆಲ್ಲ ಹೋಗಬೇಡಿ. ಆತುರರಿಗೆ, ಮುದುಕರಿಗೆ, ವಯಸ್ಸಾದವರಿಗೆ ಧರ್ಮ ಬೇರೆ. ಅವರು ಸ್ವಲ್ಪ ಹೆಚ್ಚು ಕಮ್ಮಿ ತಿನ್ನಬಹುದು. ಆದರೆ ಗಟ್ಟಿಮುಟ್ಟಾದವರು, ನಾನಿನ್ನು ಗಟ್ಟಿಮುಟ್ಟಾದವರು ಯಾರು ಅಂತ ವ್ಯಾಖ್ಯಾನ ಕೊಡಬೇಕಾದ್ರೆ ಸುಮಾರಾಗಿ 20ರ ನಂತರ ಅಂತ ಹೇಳುತ್ತೇನೆ ಹೆಚ್ಚಾಗಿ. ಯಾಕೆಂದ್ರೆ ಶಾಲೆಯೆಲ್ಲ ಕಮಿಟ್ಮೆಂಟ್ಸ್ ಇರ್ತದೆ ಅದಕ್ಕಿಂತ ಮೊದಲಿದ್ದವರಿಗೆ. ಟೀನೇಜ್ಗಳು ಕಳೆದಿರ್ತಾವೆ, 20ಕ್ಕೆ ಸ್ವಲ್ಪ ಪ್ರೌಢನಾಗ್ತಾನೆ. ಅಂದ್ರೆ 20ರ ನಂತರ ಒಂದು 50ರವರೆಗೆ, 60ರವರೆಗೆ ಅಂತ ಧೈರ್ಯ ವಹಿಸಿ ಹೇಳ್ಬೋದಿತ್ತು. ಆದ್ರೆ ಕೆಲವೊಮ್ಮೆ ಅರ್ಧ ವಯಸ್ಸಿನ ನಂತರದಲ್ಲಿ ಹೆಚ್ಚು ಕಡಿಮೆ ಆಗುವುದರಿಂದ 50ಅನ್ನೇ ಗಟ್ಟಿ ಮಾಡಿಕೊಳ್ಬಹುದು. ಅಂದ್ರೆ ಸುಮಾರಾಗಿ ಒಬ್ಬರ ವ್ಯಕ್ತಿಯ ಬದುಕಿನಲ್ಲಿ 1/3, 20ರಿಂದ 50 ಅಂದ್ರೆ 30 ವರ್ಷ ಸಿಗ್ತದೆ. 33 ವರ್ಷವನ್ನು ಇಟ್ಕೊಳ್ಬೇಕಾದ್ರೆ 1/3 ಆಫ್ ದ ಅವನ ಜೀವನ ಬದುಕು ಅದನ್ನು ಅವನು ಹಸನಾಗಿಸಿಕೊಳ್ಳಲಿಕ್ಕೆ ಬರ್ತದೆ ಸಾಧನೆಯಲ್ಲಿ. 20ರಿಂದ 33 ವರ್ಷ, 100 ವರ್ಷ ಬದುಕುವುದು ಅಂತ ಖಾತ್ರಿ ಮಾಡಿಕೊಂಡ್ರೆ 1/3 ಆಫ್ ದ ಇಯರ್, ಒಂದು ಮೂಟೆ 33 ವರ್ಷಗಳ ಕಾಲ ಸಾಧನಾನುಷ್ಠಾನ, ಒಳ್ಳೆಯ ಚಿಂತನೆಗಳು, ಅಧ್ಯಯನ, ದಾನ ಧರ್ಮಗಳು, ಸಂಪತ್ತು ಬಂದಾಗ ತಿಂಗಳಲ್ಲಿ ಎಷ್ಟು ಬರುತ್ತೋ ಅದರಲ್ಲಿ ತನ್ನ ಖರ್ಚು ಬಿಟ್ಟು ಉಳಿದದ್ದನ್ನೆಲ್ಲ ಉಳಿಸಿಕೊಳ್ಳದೆ ಕೊಡಬೇಕು. ಹಾಗೆ ಮುಂದಿನ ತಿಂಗಳು ಖಾತ್ರಿ ಸಂಪಾದನೆ ಮಾಡ್ತಾನೆ ಎನ್ನುವುದುಂಟಲ್ಲ ಅವನಿಗೆ, ತನ್ನದು ಖರ್ಚು ತೆಗೆದ್ನಲ್ಲ. ಹಾಗೆ ದಾನ ಧರ್ಮಗಳು, ಯಜ್ಞಯಾಗಗಳು, ಪುಣ್ಯ ಕ್ಷೇತ್ರಗಳ ಸಂಚಾರಗಳು ಇವೆಲ್ಲ ಹೊತ್ತಿನಲ್ಲಿ ಗಟ್ಟಿದ್ದಾಗ ಮಾಡಿ ಮುಗಿಸಬೇಕು. ಆಗ ಅವನಿಗೆ 2 ಹೊತ್ತು ಊಟ, ಮಧ್ಯಾಹ್ನ ಮತ್ತೆ ರಾತ್ರಿ. ಎಲ್ಲ ದಿನ ಅಲ್ಲ, ಅಮಾವಾಸ್ಯೆ ಹುಣ್ಣಿಮೆ, ಎಷ್ಟು ಬಾರಿ ಹೇಳಿದ್ದೇನೆ ನಾನು. ಅಮಾವಾಸ್ಯೆ ಹುಣ್ಣಿಮೆ, ದಶಮಿ, ದ್ವಾದಶಿ, ಏಕಾದಶಿ ಅಂತೂ ಗ್ಯಾರಂಟಿ ಉಪವಾಸನೆ, ಸಂಕ್ರಾಂತಿ, ಇಷ್ಟು ದಿನ ತಿಂಗಳಲ್ಲಿ 2 ಏಕಾದಶಿ ಬರ್ತದೆ, ಅದರೊಟ್ಟಿಗೆ 2 ದಶಮಿ ಇರ್ತದೆ, 2 ದ್ವಾದಶಿಯೂ ಸೇರ್ತದೆ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗಳು 2 ಆಗ್ತವೆ, 1 ಸಂಕ್ರಮಣ ಬರ್ತದೆ. ಹೀಗೆ 9 ದಿನಗಳು ಮಾಡುವುದೇ ಒಂದೊಮ್ಮೆ ಪ್ರೀತಿ ಉಂಟು ಅಂತಾದ್ರೆ ಇನ್ನೂ 1 ದಿನ ಸೇರಿಸ್ತೇನೆ, ಶ್ರವಣ ಅಂತ ಇಟ್ಕೊಳ್ಳಬೇಕಾದ್ರೆ. ಆವತ್ತು ಸಹ ರಾತ್ರಿ ಊಟ ಬೇಡ ಅಂತ ಮಾಡಿಕೊಳ್ಳಿ, 1 ಊಟವನ್ನು ಮಾಡಿ. ಈಗ ತಿಂಗಳಲ್ಲಿ 10 ದಿನ 1 ಊಟ. ಏಕಾದಶಿ ಇಲ್ಲವೇ ಇಲ್ಲ, ಊಟವೇ ಇಲ್ಲ, ಉಪವಾಸ. 1 ಊಟ ಅಂದ್ರೆ ಮಧ್ಯಾಹ್ನ ಮಾತ್ರ, ರಾತ್ರಿ ಇಲ್ಲ, ಏನು ತಿನ್ಲಿಕ್ಕಿಲ್ಲ. ಮತ್ತು ಉಳಿದ ದಿನದಲ್ಲಿ ಮಧ್ಯಾಹ್ನ ಊಟ ಆದ ನಂತರ ರಾತ್ರಿ ಊಟ ಮಾಡ್ಲಿಕ್ಕೆ ಉಂಟು. ಮಧ್ಯಾಹ್ನ 1 ಗಂಟೆಗೆ ಊಟ ಆದ್ರೆ ಸುಮಾರಾಗಿ, ರಾತ್ರಿ 8-9 ಗಂಟೆಗೆ ಊಟ ಮಾಡಿದ್ರೆ ಆಯ್ತು, ಅಲ್ಲಿ ಮುಗೀತು. ನಾನು ಈಗೀಗ 1-2 ಊಟವೂ ಮಾಡ್ತಾ ಇಲ್ಲ, ಮತ್ತೆ 3 ಊಟವೂ ಮಾಡ್ತಾ ಇಲ್ಲ, ಮತ್ತೆ 4ನೇ ಊಟ ಮಾಡ್ತಾ ಇದ್ದೇನೆ ಅಂದವ. 4ನೇ ಊಟ ಅಂದ್ರೆ 2ನೇ ದಿನ. ಈ ಧಾರಣ ಪಾರಣದವರ ಕಥೆ ಇದ್ದಾಗೆ, ಒಂದಿನ ಉಪವಾಸ, ಒಂದಿನ ಊಟ ಹೇಳತ್ತು, ಮತ್ತೊಂದಿನ ಉಪವಾಸ, ಮತ್ತೊಂದಿನ ಊಟ ಹೇಳತ್ತು. ಹೀಗೆ ಧಾರಣ ಪಾರಣ ಅಂತ ಕರೀತಾರೆ. ಮತ್ತೊಂದು ದಿವಸ ಊಟವು ಗಡದ್ದಲ್ಲ, ಬೆಳಿಗ್ಗೆಯಿಂದಲ್ಲ ಎಲ್ಲ ಶುರು, ಒಂದೇ ಊಟ ಅದರಲ್ಲಿ ಸಹ ಮರುದಿನ. 4ನೇ ದಿನ 1 ಊಟ, ಅಲ್ಲ 2ನೇ ದಿನ ರಾತ್ರಿ ಊಟ ಮಾಡ್ತಿದ್ದೆ ಇವ.
ಇನ್ನೊಮ್ಮೆ ಹೇಳ್ತಾನೆವ, ಕೆಲವೊಮ್ಮೆ ನಾನು 8ನೇ ಎಂದಂದ, ನಾನು 3 ದಿನ ರಜೆ ಮಾಡಿದ್ದು ಉಂಟು ಅಂದ, ಉಪವಾಸ ಮಾಡಿದ್ದುಂಟು. 4ನೇ ದಿನ ತಿನ್ನುವುದಂದ. ನಮಗೆ 2 ಏಕಾದಶಿ ಬಂದ ಉಪವಾಸ ಮಾಡುವಾಗಲೇ ಆಚೀಚೆ ನೋಡ್ತೇವೆ. ಇವನು ಹೇಳ್ತಾನೆ 4ನೇ ದಿನ ತಿನ್ನುವುದು ಕೆಲವೊಮ್ಮೆ ನಾನು. 4ನೇ ದಿನ ಒಂದು ಹೊತ್ತು ತಿನ್ನೋದು, ಮತ್ತೆ ಪುನಃ 3 ದಿನ ರಜೆ, ಮತ್ತೆ 4ನೇ ದಿನ ರಾತ್ರಿ ತಿನ್ನುವುದಷ್ಟೇ. ಹೀಗೆ ನಾನು 4ನೇ ಊಟ ಅಥವಾ 8ನೇ ಊಟ ಮಾಡ್ತಾ ಇದ್ದೇನೆ. ಈ ತಪ್ಪು ಪರಿಮಾರ್ಜನೆಗೆ ಅದು ಎಂತದಕ್ಕೆ? ತೃಷ್ಣಾ ವಿನಯನಂ, ಈ ಬಾಯಾರಿಕೆ ಅದುಂಟಲ್ಲ, ಅದನ್ನು ನಿವೃತ್ತಿಗೊಳಿಸ್ಲಿಕ್ಕೋಸ್ಕರ ತಿನ್ನುವುದು ನಾನು. ಅದನ್ನು ದ್ರವರೂಪ ತಿಂತಾ ಇದ್ದಾನೆ ಅಂತ ಅರ್ಥವ. ಯಾಕೆಂದ್ರೆ ಉಪವಾಸ ಮಾಡಿದ್ರೆ ಗಟ್ಟಿ ತಿನ್ಲಿಕ್ಕೆ ಆಗುದಿಲ್ಲ, ಮತ್ತೆ ಬಾಯಂಗಳೆಲ್ಲ ಸತ್ತಿರ್ತದೆ, ಹೊಟ್ಟೆ ಎಲ್ಲ ಹಾಳಾಗಿರ್ತದೆ. ಹೀಗಾಗಿ ಉಪವಾಸ ಮಾಡಿದ್ರಿಂದ ನನಗೆ ಗಡುಸು ಪದಾರ್ಥ ತಿನ್ಲಿಕ್ಕೆ ಆಗ್ತಾರೆ. ತೃಷ್ಣಾವಿನ ಬಾಯಾರಿಗೆ ಜೋರಾಗ್ತದೆ, ಸ್ವಲ್ಪ ಸಂಕಟ ಆಗ್ತದೆ, ಅದಕ್ಕೋಸ್ಕರ ತಿಂತಾ ಇದ್ದೇನೆ ಅಂತ. ನೀನು ಹೇಳ್ಬೇಕು, ನಾನು ಕೇಳ್ಬೇಕಷ್ಟೆ. ಮತ್ತೆಂದದು ಅಂತಂದ್ರೆ ಜನರ ಬಗ್ಗೆ ಹೇಳ್ತಾನೆ ವಿಶ್ವಾಸಕ್ಕೆ. ಗಾಂಧಾರಿ ವೇದತನ ಮಮ, ಈ ಸಂಗತಿ ಗಾಂಧಾರಿ ಗೊತ್ತುಂಟು ಅಂತ. ನಾನು ಊಟ ಮಾಡ್ತಾ ಇಲ್ಲ, 2-4 ದಿನಕ್ಕೊಮ್ಮೆ ಒಂದು ಊಟ ಮಾಡ್ತಾ ಇರುವುದು, ಅದು ಜೋರು ಬಾಯಾರಿಕೆ ಆದಾಗ ಮಾತ್ರ ಅಂತ ಹೇಳಿ. ಅದು ಯಾಕೆ 2-4 ಅಂದ್ರೆ ಹಾಗೆ ಬಿಡ್ತಿದ್ದ, ಬೇಡ ಅಂತೇಳಿ ನನಗೆ ವೈರಾಗ್ಯ ಬಂದಿದ್ದು, ಊಟ ಮಾಡೋದು ಬಿಟ್ಟಿದ್ದೇನೆ. ನಿಯಮವನ್ನು ಪಾಲಿಸ್ತಾ ಇದ್ದೇನೆ ನಾನು, ಗಡುಸಾಗಿ ಹೇಳುತ್ತಾನೆ. ಮತ್ತೆ ದಿನ ಅರಮನೆಯಿಂದ ಊಟ ಹೋಗ್ತಾ ಉಂಟಲ್ಲ, 2 ಹೊತ್ತು ಬಗೆ ಬಗೆಗಳು. ನಾನು ಕಳೆದ ವಾರ ಹೇಳಿದ್ದಲ್ಲ, ಧೃತರಾಷ್ಟ್ರನಿಗೆ ನೋಡ್ಕೊಳ್ತಾರೆ ಅಂತ ಹೇಳಲಿಕ್ಕೋಸ್ಕರ ಧರ್ಮರಾಜ ಪ್ಲಾನ್ ಮಾಡಿದ ರೀತಿ ಎಲ್ಲ ಆರಾಲಿಕಾಹ ಶಾಡವಾಹ ಅಂತ ಹೇಳಿಕೊಂಡು 6 ರಸ ಬಲ್ಲವರು, ಈ ಪಯದ ಅಂದ್ರೆ ಹಾಲಿನ ವಿಕಾರಗಳಲ್ಲೆಲ್ಲ ಕೆಲಸ ಮಾಡುವವರು, ಭಕ್ಷ್ಯ ಭೋಜ್ಯವನ್ನು ತಯಾರಿಸುವವರು, ಕುಡಿಯುವ ವ್ಯವಸ್ಥೆ, ಮಾಂಸದ ವ್ಯವಸ್ಥೆ, ಇವೆಲ್ಲ ಧೃತರಾಷ್ಟ್ರನೇ. ಹೌದು, ಅದು 15 ವರ್ಷ ಆಗ್ತಾ ಇದ್ದದ್ದು ಸತ್ಯ. ಈಗ ಅವನಿಗೆ ಭೀಮನ ಮಾತಿನಿಂದಾಗಿ ಚೆನ್ನಾಗಿ ಹೊಡೆತ ಬಿದ್ದು ಈಗೆಲ್ಲ ಬಿಟ್ಟಿದ್ದಾನೆ. ಮತ್ತೆ ಊಟ ಹೋಗ್ತಾ ಇರೋದು ದಿನ ಊಟ ಬರ್ತಾ ಉಂಟು. ಸರಿ, ಕರೋತಿ ಆಹಾರ ಮಿತಿ ಮಾಂ ಸರ್ವಃ ಪರಿಜನಃ ಸದಾ ಯುಧಿಷ್ಠಿರವಯಾದೇತಿ. ನಾನು ದಿನಾ ಊಟ ಮಾಡ್ತಾ ಇದ್ದೇನೆ ಎನ್ನುವಂಥದ್ದೇ ಇವತ್ತು ಕ್ರಿಯೇಟ್ ಆಗಿದೆ. ಯಾಕೆ? ಧರ್ಮರಾಜನಿಗೆ ಗೊತ್ತಾಗಬಾರ್ದಲ್ಲ, ಅದಕ್ಕೆ. ಧರ್ಮರಾಜ ಎದುರ್ತಾನೆ, ಮತ್ತೆ ಬೊಬ್ಬೆ ಹಿಡ್ಕೊಳ್ತಾನೆ. ಜನರು ಕೆಲಸದವರಾಗಿ ಪರಿಜನರು ಎಲ್ಲ ತಂದು ಕೊಡ್ತಾ ಇದ್ದಾರೆ ಊಟ, ಅವರು ಹೇಳುತ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ ಇವ ಅಂತ ಅವನು ಗೊತ್ತಾದ್ರೂ ಹೇಳುತ್ತಾ ಇಲ್ಲ ಅವರು. ಧರ್ಮರಾಜನ ಯಾವುದು ಅಹಿತವಾಗ್ತದೆ ಅದನ್ನು ಯಾರು ಇಷ್ಟಪಡುವುದಿಲ್ಲ ಹೇಳಲಿಕ್ಕೆ. ಆದ್ರೆ ದಿನ ಆಹಾರ ಬರ್ತದೆ, ನಾನು ಸ್ವೀಕರಿಸುವುದಿಲ್ಲ ಅಂತವ್ರು ಗೊತ್ತಿದ್ದವ್ರು ಹೇಳ್ತಾ ಇಲ್ಲ, ಕೆಲವರಿಗೆ ಗೊತ್ತೂ ಇಲ್ಲ, ಗಾಂಧಾರಿಗೆ ಮಾತ್ರ ಗೊತ್ತು. ಮತ್ತದು ಬಿಸಾಡ್ತಾ ಇದ್ರ ಅಂದ್ರೆ ನೀವು ತಿಳ್ಕೊಳ್ಬಹುದು. ಅದನ್ನು ಬೇರೆ ಯಾರಿಲ್ಲ, ಮತ್ತೆ ಪುನಃ ಅರಮನೆ ಒಳಗೆ ಆಚೆಗೆ ಇನ್ನೊಬ್ಬರಿಗೆ ಊಟಕ್ಕೆ ಕಳಿಸಿದ್ದಿರ್ಬೇಕು, ಅದು ಹೇಳುವುದಿಲ್ಲ ಇಲ್ಲಿ ಅಂತ. ಇವನು ನನ್ನ ದಿನಾ ಆಹಾರ ಬಂದಾಗೆ ನಾನು ತೋರಿಸಿಕೊಳ್ತಿದ್ದೆ. ಯುಧಿಷ್ಠಿರ ಭಯಾದೇತಿ, ಎಲ್ಲರೂ ಯುಧಿಷ್ಠಿರನಿಗೆ ಎದುರಿಕೊಂಡು ಪ್ರತಿನಿತ್ಯ ಊಟ ತರುವುದು, ಉಪಚಾರ ಮಾಡುವುದು, ತಂದು ಹಾಕುವುದೆಲ್ಲ ಮಾಡ್ತಾರೆ. ಇಲ್ಲಾದ್ರೆ ಯುಧಿಷ್ಠಿರ ಆಳುತ್ತಾನೆ, ವೃಷಂ ತಪ್ಯತಿ ಪಾಂಡವ. ಧರ್ಮರಾಜನಿಗೆ ಭಾರಿ ವ್ಯಸನ ಆಗ್ತದೆ, ನಾನು ವ್ಯಸನ ಪಟ್ರೆ. ಅದಕ್ಕೋಸ್ಕರ ನಾನು ಊಟ ಮಾಡ್ತಾ ಇಲ್ಲ ಎನ್ನುವುದನ್ನು ತೋರ್ಪಡಿಸದೆ. ಅಲ್ಲ, ಇವನಿಗೆ ಬಂದ ಊಟ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು ಸಹ ಗಾಂಧಾರಿಗೆ ಊಟ ಬರ್ತದೆ, ಅವಳಿಗೆ ಜಾಸ್ತಿ ಮಾಡಿ ಬಿಡ್ಲಿ. ಹೆಚ್ಚಾಗಿ ಹೆಂಗಸರೆಲ್ಲ ಆಗಿ ಮನೆ ಉಳಿದದ್ದೆಲ್ಲ ಪೂರ ತಿಂತಾರೆ ಅವರು. ಹಾಗಾಗಿ ಚಂದ ಇರ್ತಾರೆ, ಗಟ್ಟಿ ಮುಟ್ಟಿರ್ಬೇಕಲ್ಲ, 24 ಗಂಟೆ ದುಡಿಬೇಕಲ್ಲ ಅವರು. ಮತ್ತೆ ಹಾಗಾಗಿ ಅಂದ್ರೆ ಮತ್ತೆ ಬಿಸಾಡೋದು, ಹಾಳು ಮಾಡುವುದು. ಹೀಗೆಲ್ಲ ಫ್ರಿಡ್ಜ್ ಇರುವುದರಿಂದ, ತಂಗಳ ಪೆಟ್ಟಿಗೆ ಇರುವುದರಿಂದ ಆರಾಮ. ಮತ್ತೆ ಈಗೆಲ್ಲ ಯಾರು ಶೇರ್ ಮಾಡಿಕೊಂಡು ತಿನ್ನುವುದಿಲ್ಲ ಅಂತಲ್ಲ, ಈಗೆಲ್ಲ ಭಾರಿ ಭಾರಿ ಚಂದ ಚಂದದ ರೆಸಿಪಿಗಳೆಲ್ಲ ಬರ್ತಾವೆ. ಹಿಂದಿನ ದಿನ ಉಳಿದದ್ದನ್ನು ಮರುದಿನ ಹೇಗೆ ಬ್ರೇಕ್ಫಾಸ್ಟಿಗೆ, ಟಿಫಿನಿಗೆ ಉಪಯೋಗಿಸಿಕೊಳ್ಳಿಕ್ಕೆ ಬರ್ತದೆ ಅಂತ ಅವರೇ ಸ್ವಲ್ಪ ಅದಕ್ಕೆ ತಾಳಮೇಳಗಳನ್ನೆಲ್ಲ ತೋರಿಸಿ ಅದರ ರೂಪ ವಿಕಾರವನ್ನೆಲ್ಲ ಕೆಡಿಸಿ ಬೇರೆ ಮಾಡಿ ತಂದು ಕೊಡ್ತಾರೆ. ಅದಕ್ಕೆ ಮೊದಲ ಬಲಿ ಪಶುವೇ ಅವನ ಗಂಡ ಎಂಬ ಪ್ರಾಣಿ ಆಗ್ತಾನೆ. ಹೊಸತ್ತು ಅಂತ ಹೇಳ್ತಾರೆ. ಹೌದು, ಹೊಸತ್ತಿಗೆ ಹೊಸತ್ತೇ ಪ್ರಾಣಿ, ಅದಕ್ಕೆ ಬಲಿ ಪಶು ಇರಲಿ. ಹೀಗೆ ಇಲ್ಲಿ ಅದು ತಂದದ್ದೇನೆಲ್ಲ ಗಾಂಧಾರಿ ಅಂಡ್ ಕೋ ನುಂಗ್ತಾರು ಕೇಳಿದ್ರೆ ಅದಕ್ಕೆ ಇವ ಬಾಯಿ ಬಿಟ್ಟು ಮತ್ತೆ ಹೇಳುತ್ತಾನೆ, ಇಲ್ಲಪ್ಪ, ನಿಯಮ ವ್ಯಪದೇಶೇನ ಗಾಂಧಾರಿ ಚ ಯಶಸ್ವಿನಿ. ಅವಳು ನಿಯಮವನ್ನು ತೊಟ್ಟಿದ್ದಾಳೆ, ನಿಯಮದ ನೆಲೆಯಲ್ಲಿ ಅವಳು ನಿಂತಿದ್ದಾಳೆ, ನನ್ನ ಸೇವೆಯಲ್ಲಿದ್ದಾಳೆ, ಅವಳು ವಿಷಯ ಗೊತ್ತಿದೆ, ನಾನು ತಿನ್ನುವುದಿಲ್ಲ ಅಂತ ಅವಳು ತಿಂತಾ ಇಲ್ಲ. ಧರ್ಮರಾಜನಿಗೆ ಗೊತ್ತಾಗದಾಗೆ ನಾವು ಅದನ್ನೆಲ್ಲ ಇಟ್ಟುಕೊಂಡಿದ್ದೇವೆ. ಎಷ್ಟರವರೆಗೆ ಕೇಳಿದ್ರೆ ಭೂಮೌ ಶಯೇ, ನಾನ್ ನೆಲದಲ್ಲೇ ಮಲಗುವುದು ಅಂದ. ಭಯಾನಕ ನೋಡಿ. ಒಂದು ಕಾಲದಲ್ಲಿ
ನೂರಾರು ರಾಜಕುಮಾರರ ಅಪ್ಪ ಅಂತ ಮೆರೆದವ, ಕಣ್ಣಿಲ್ಲದಿದ್ರು ಸಕಲ ಸಂಪತ್ತುಗಳ ಒಡೆಯನಾಗಿ ನಿಂತವ. ಈಗ ಹೇಳುತ್ತಾನೆ, ನನಗೆ ನಾನು ಮಾಡಿಕೊಂಡ ತಪ್ಪಿನ ಪ್ರಾಯಶ್ಚಿತ್ತವಾಗಿ ನಾನು ನೆಲದಲ್ಲಿ ಮಲಗುವುದು. ಜಪ್ಯ ಪರಹ ದರ್ಭೇಶು, ದರ್ಭೆಯ ಹಾಸುಗಳಲ್ಲಿ ಕೂತು ಜಪ ಮಾಡುವುದು ನಿರಂತರ. ತಪ್ಪಿಗಾಗಿ ಪ್ರಾಯಶ್ಚಿತ್ತಕ್ಕಾಗಿ ನಾರಾಯಣ ಮಂತ್ರ ಜಪ ನಿಜವಾಗಿ ಪ್ರಾಯಶ್ಚಿತ್ತ ಆಗುವುದದು. ಸಾವಿತ್ರಿ ಮಪ್ಪಿ ಅಧೀಯಾನ ಅಂತ ಉಂಟು. ಮಾಡಿದ ತಪ್ಪುಗಳೆಲ್ಲ ಪರಿಮಾರ್ಜನೆಗಾಗಿ ಗಾಯತ್ರಿ ಜಪ ಮಾಡಬೇಕು ಅಂತ ಉಂಟು. ಅದನ್ನು ಕೃಷ್ಣ ಹಿಂದೆ ಹೇಳಿದ್ದ ಧರ್ಮರಾಜನಿಗೆ, ಅದನ್ನು ಮತ್ತೆ ಅನುವಾದ ಮಾಡಿದೆ. ಅಜಿನ ಸಂವೃತಃ, ಮತ್ತೆ ಪೋಷಾಕು ದುರುಸುಗಳು, ಅರಮನೆದ್ದು ರಾಜರ ವೈಭವಗಳು, ಅದೇನು ಉಡುಗೆ ತೊಡುಗೆಗಳೆಲ್ಲೆಲ್ಲ ನಾನು ಅಜಿನವನ್ನೇ ತೊಟ್ಟುಕೊಳ್ಳುದು. ಕೃಷ್ಣಾಜಿನವನ್ನು ತೊಟ್ಟುಕೊಂಡು ದರ್ಬೆಯಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಆಯಾಸ ಆದಾಗ ಅಲ್ಲೇ ನೆಲದಲ್ಲಿ ಮಲಗಿದವ. ಈ ನೆಲೆಯಲ್ಲಿ ನನ್ನ ಹೆಂಡತಿಯು ಗಾಂಧಾರಿಯು ಸೇರಿಕೊಳ್ಳುತ್ತಾಳೆ. ಅವಳು ಅದ್ಭುತವಾದಂತಹ ಸಾಧನೆ ಮಾಡ್ತಾ ಇದ್ದಾಳೆ. ನನಗೆ ನನ್ನ ಮಕ್ಕಳು ಸತ್ರು ಅಂತ ಹೇಳಿ ನನಗೆ ಏನು ವ್ಯಸನ ಇಲ್ಲ ಅಂದ. ಕ್ಷತ್ರಧರ್ಮ ನನಗೆ ಗೊತ್ತಿದೆ. ನಾನು ತಪ್ಪಿ ಹತಂ ತತ್ರ ಕ್ಷತ್ರಧರ್ಮಂ ಹಿತಂ. ನಾನು ಅರಿತಿದ್ದೇನೆ, ಎಲ್ಲರೂ ತಿಳ್ಕೊಂಡಿದ್ದಾರೆ. ಕ್ಷತ್ರಧರ್ಮ ಹಿತಂ ವಿದುಹು, ಎಲ್ಲರಿಗೂ ಗೊತ್ತದು ಕ್ಷತ್ರಧರ್ಮ ಅಂತ. ಕ್ಷತ್ರಿಯ ಧರ್ಮದಲ್ಲಿ ಅಪ್ಪ ಅಮ್ಮ ಮಗ ಬಂಧು ಸಂಬಂಧಿ ಪ್ರಶ್ನೆ ಇಲ್ಲ. ಇಲ್ಲಿ ನೋಡಿ ಅರ್ಜುನನಿಗೆ ಹಾಗೆಯೇ ಕೃಷ್ಣ ಹೇಳಿದ್ದಲ್ಲ, ಅದನ್ನು ಕೇಳಿಕೊಂಡಿದ್ದಾನೆ ಧೃತರಾಷ್ಟ್ರ ಬೇರೆ ಸಂಜಯನ ಬಾಯಲ್ಲಿ. ಯಾರೇನಿಲ್ಲ, ಹೋರಾಟದಂಗಳದಲ್ಲಿ ಧರ್ಮ ಯುದ್ಧದಲ್ಲಿ ಧರ್ಮ ಮಾತ್ರ ಚಾವಡಿ, ಧ್ವಜಕ್ಕೆ ಮೆರವಣಿಗೆ, ಯಾರಡ್ಡ ಒಂದು ತೆಗಿಲಿಕ್ಕೆ. ನೋಡಿ ಗುರುಗಳನ್ನೇ ಮುಗಿಸಿದವರವರು ಗಲಾಟಿ ಮಾಡಿಕೊಂಡ್ರು, ಅಜ್ಜ ಬಿಡಿ. ಹೀಗಾಗಿ ನನಗೆ ಗೊತ್ತು ಅವರೆಲ್ಲ ಸತ್ತದ್ದು. ಕ್ಷತ್ರಧರ್ಮವನ್ನು ನಾನು ಚೆನ್ನಾಗಿ ಅರಿತಿದ್ದೇನೆ. ಗಾಂಧಾರಿಯು ಹಾಗೆ ಮಾತಾಡಿದ್ದಲ್ಲ, ಕ್ಷತ್ರಿಯ ಧರ್ಮ ಅಂತ ಹೇಳಿಕೊಂಡೇ ಬೆಲೆ ಕೊಟ್ಟವಳು. ಆದರೆ ಕ್ಷತ್ರಿಯ ಧರ್ಮದಲ್ಲಿ ನೆತ್ತರು ಕುಡಿಯುವುದೆಲ್ಲ ಬರುವುದಿಲ್ಲ ಕೇಳಿದ್ದಕ್ಕೆ ಭೀಮಸೇನ ಉತ್ತರ ಕೊಟ್ಟು ಸರಿ ಮಾಡಿಕೊಂಡಿದ್ದು. ಅದು ನನಗೆ ಅಳುವುದಿಲ್ಲ, ಸಂಕಟ ನಾನು ಪಡುವುದಿಲ್ಲ ಒಳಗಿಂದ. ಸತ್ತ ಮಕ್ಕಳ ಬಗ್ಗೆ ನನಗೆ ಯೋಚನೆ ಇಲ್ಲ. ಈಗ ಧರ್ಮರಾಜನ ಕರೆದು ಮಾತಾಡ್ತಾನೆ ನೇರ. ಜನರಿಗೆಲ್ಲ ಹೇಳಿದ ಹೀಗಿದೆ ಅಂತ ಪರಿಸ್ಥಿತಿಯನ್ನು, ಎಲ್ಲರೂ ಇದ್ದಾರೆ ಅಲ್ಲಿ, ಧರ್ಮರಾಜಾದಿಗಳನ್ನು ಕರೆದಿದ್ದಾನೆ. ಧರ್ಮರಾಜನ ಹೇಳ್ತಾನೆ, ಭದ್ರಂತೆ ಯಾದವೀ ಮಾತಃ. ಎಷ್ಟು ಚಂದ ಕರೀತಾನೆ ಧರ್ಮರಾಜನ, ಯಾದವೀ ಮಾತಃ ಅಂತ. ಅವನಮ್ಮ ಕುಂತಿ ಅಲ್ವಾ, ಕುಂತಿ ಯದುವಂಶದವಳಲ್ವಾ, ಆದ್ರಿಂದ ಯಾದವಿಯನ್ನು ತಾಯಿಯನ್ನಾಗಿ ಪಡೆದವೋ ಧರ್ಮಜನೇ, ನಿನಗೆ ಒಳಿತಾಗಲಿ, ಶ್ರೇಯಸ್ಸಾಗಲಿ, ಮಂಗಳವಾಗಲಿ ಅಂತ ಹಾರೈಸ್ತಾ ಇದ್ದ. ಯದುವಂಶದ ಕುಡಿ ಅನ್ನುವ ನೆಲೆಯಲ್ಲಿ ನೋಡಿ, ಯದುವಂಶದ ಹುಡುಗಿ ಕುಂತಿ, ಈ ವಂಶಕ್ಕೆ ಇದು ಪೂರ್ವಂಶ, ಇದೆರಡು ಅಣ್ಣ ತಮ್ಮಂದಿರ ವಂಶ. ಹಾಗಾಗಿ ಯದುವಂಶದ ಹುಡುಗಿ, ಅವಳ ನಮ್ಮನಾಗಿ ಪಡೆದ ನೀನು ಭಾಗ್ಯವಂತ. ಈಗಾಗಲೇ ವಾಸುದೇವನ ಮಹಿಮೆಯನ್ನು ಮಾತಾಡಿದವ ಕೃಷ್ಣ, ಇಷ್ಟಪಟ್ಟು ಸಂಹಾರಕ್ಕೆ ಜೈ ಅಂದವ, ಧರ್ಮವನ್ನು ಸ್ಥಾಪನೆ ಮಾಡಿದವ, ಮಾತು ಕೇಳಿದೆ ನಾನು ಹಾಳಾದೆ ಅಂತ ಕೃಷ್ಣನ ವಂಶದವಳು ನೀನು. ಹಾಗಾಗಿ ಮತ್ತೊಮ್ಮೆ ಯಾದವನ ನೆನಪು ಮಾಡಿಕೊಳ್ಳಿಕ್ಕೋಸ್ಕರ ಯಾದವಿ ಅಂತ ಕರೀತಾ, ಓ ಧರ್ಮರಾಜ ನನ್ನ ಮಾತು ಕೇಳು, ವಚಶ್ಚೇದ ನಿಬೋಧವಿ, ನಾನು ಹೇಳ್ತೇನೆ ನಿನಗೆ ಅಂತ. ಅಷ್ಟು ಜನ ಮಧ್ಯೆ ಯಾಕೆಂದ್ರೆ ಎಲ್ಲಿ ಧರ್ಮರಾಜ ಅಂತ ಮೋರು ನೋಡಿ ಕರೆದು ಹೇಳುವ ವಿಷಯಕ್ಕಿಂತ ಅದನ್ನು ಹೇಳಿಕೊಂಡ್ರಾಯ್ತಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಹೇಳ್ತೇನೆ ಕೇಳು, ನಿನಗೆ ಒಳ್ಳೇದಾಗಲಿ. ಈಗ ನಾನು ನೋಡು ಆರಾಮವಾಗಿದ್ದೆಯಾ, ಸುಖಮದ್ವಿಷಿತಃ ಪುತ್ರ ತ್ವಯಾ ಸುಪರಿಪಾಲಿತ. ನೀನು ಚೆನ್ನಾಗಿ ನನ್ನನ್ನು ನೋಡಿಕೊಂಡೆ, ಆರಾಮವಾಗಿ ನೆಲದಲ್ಲಿ ಇದ್ದೆ. 15 ವರ್ಷ ಹೇಗೆ ಹೋಯಿತು ಗೊತ್ತಿಲ್ಲದಾಗಿ ಸುಪ್ಪತ್ತಿಗೆಯಲ್ಲಿ ಇದ್ದಾಗಿತ್ತು, ಚೆನ್ನಾಗಿತ್ತು. ಚೆನ್ನಾಗಿ ನೀನು ನನ್ನನ್ನು ನೋಡಿಕೊಂಡೆ, ಎಲ್ಲರ ಜೊತೆಯಲ್ಲಿ ನೋಡಿಕೊಂಡೆ. ನಾನು ಮತ್ತೆ ಮಯ ದಾನಾನಿ ದತ್ತಾನಿ ಶ್ರಾದ್ದಾನಿ ಚ, ಪುನಃ ಪುನಃ ನಾನು ಸಹ ದಾನ ಧರ್ಮಗಳನ್ನು ಮಾಡಿದೆ, ಮಕ್ಕಳ ಶ್ರಾದ್ದಗಳನ್ನು ಮಾಡಿದೆ. ಇದಕ್ಕೆಲ್ಲ ಕೊನೆಯ ವಿಷಯ ನೋಡುವ, ಅದಕ್ಕೂ ಕೊಡ್ತಾ ಇದ್ದ. ಧರ್ಮರಾಜ ಹೇಳ್ತಿದ್ದ, ಕೇಳಿದ್ದನ್ನೆಲ್ಲ ಕೊಡಿ ಅವನಿಗೆ ಅಂತ. ಇತರ ಎಲ್ಲ ಕೂತು ಧರ್ಮಕರ್ಮವನ್ನು ಅವನಲ್ಲಿ ಮಾಡಿಸ್ತಾ ಇದ್ದ. ಪ್ರಕೃಷ್ಟಂಚಮಯ ತತ್ರ ಪುಣ್ಯಂ ಚೀರ್ಣಂ ಯಥಾಬಲಂ. ತುಂಬಾ ನಾನು ಒಳ್ಳೆ ಕೆಲಸ ಮಾಡಿ ಯಾಗ ಧರ್ಮಗಳನ್ನೆಲ್ಲ ನಡೆಸಿ ತುಂಬಾ ಸಂಪಾದನೆ ಮಾಡಿದೆ ಪುಣ್ಯವನ್ನು. ನನ್ನ ಶಕ್ತಿ ಯಥಾಬಲಂ ಅಂತಾನೆ. ಯಾಕೆಂದ್ರೆ ನಾನು ಗುರುಡ, ಎಲ್ಲ ಆಗುವುದಿಲ್ಲ. ಆದ್ರೆ ಆದಷ್ಟು ನಾನು ನನ್ನ ಶಕ್ತಿ ಅನುಸಾರ ಎಲ್ಲ ಮಾಡಿದ್ದೇನೆ, ನೀನು ಕೊಟ್ಟಿದ್ದೆ, ಅದಕ್ಕೆ ಅವಕಾಶ ಮಾಡಿಕೊಟ್ಟೆ. ಹಾಗಾಗಿ ನಾನು ಧರ್ಮಕರ್ಮಗಳನ್ನು ನಡೆಸಿಬಿಟ್ಟೆ. ಇಷ್ಟು ಸಮಯದಲ್ಲಿ ಕೂತವ, ಬೇಕಾದಂತಹ ಒಳ್ಳೆಯ ಕೆಲಸಗಳು ನನ್ನಿಂದ ಆಯಿತು. ನನಗಿವಳು ಗಾಂಧಾರಿ ಚೆನ್ನಾಗಿ ನೋಡಿಕೊಂಡ್ಳು. ಗಾಂಧಾರಿ ಹತಪುತ್ರೇಯಂ ಧೈರ್ಯೇಣ ಉದೀಕ್ಷತೆ ಚ ಮಾಂ. ನನ್ನನ್ನು ಬಹಳ
ನೋಡಿಕೊಳ್ತಾಳೆ, ನನ್ನ ಎಚ್ಚರಕ್ಕೆ ಇದ್ದಾಳೆ. ಮಕ್ಕಳನ್ನು ಕಳ್ಕೊಂಡಿದ್ರು ಏನು ಸಂಕಟ ಪಡದೆ ನನ್ನ ಮೇಲಿನ ಅಭಿಮಾನದಿಂದ ನನ್ನ ಮೇಲೆ ಬಹಳ ಚೆನ್ನಾಗಿ ನೋಡಿದ್ದಾಳೆ. ನಿಮಗೀಗ ಯಾರ ಸಂಕಟವೂ ಇಲ್ಲ. ದ್ರೌಪದ್ಯಾ ಹಿ ಅಪಕರ್ತಾರ ತವ ಚೈಶ್ವರ್ಯ ಹಾರಿಣ ಸಮತೀತಾ ನೃಶಂಸಾಸ್ತಿ. ಸ್ವಧರ್ಮೇಣ ಹತಾಹ ಯುಧಿ. ಅವರೆಲ್ಲ ಇವತ್ತು ಸತ್ತಿದ್ದಾರಲ್ಲ, ನಿಮಗೆ ವಿರೋಧಿಗಳಾಗಿದ್ದವರು, ಕ್ರೂರಿಗಳವರು, ನಿರ್ದಯಿಗಳವರು, ಅನ್ಯಾಯಗಾರರು. ತನ್ನ ಮಕ್ಕಳ ಮೇಲೆ ಬಹಳ ಜೋರಾಗಿ ಆಕ್ಷೇಪ ಮಾಡುತ್ತಾನೆ. ಈ ಗೆರೆಯೇ ಸ್ವಲ್ಪ ಧರ್ಮರಾಜನನ್ನು ಕೆದಕ್ತದೆ. ಧರ್ಮರಾಜನನ್ನು ಕರೆದು ಹೇಳುವಲ್ಲಿ ಈ ಮಾತು ಹೇಳುತ್ತಾನೆ. ಮೊದಲು ಹೇಳುವಾಗ ಅವರು ಸತ್ತದ್ದು ನನಗೆ ಸಂಕಟ ಇಲ್ಲ ಮಾತ್ರ ಜನರಲ್ಲಿ ಹೇಳಿದ್ದ. ಇವನು ಹೇಳುವಾಗ ದ್ರೌಪದ್ಯಾ ಹಿ ಅಪಕರ್ತಾರಹ ಅಂತ ಹೇಳಿಬಿಟ್ಟ. ಯಾವ ಪಾಂಡವರು ತಮ್ಮ ಹೆಂಡತಿಯಾದ ದ್ರೌಪದಿ ಮೇಲೆ ತುಂಬ ಅಭಿಮಾನದಿಂದ ವಿಶ್ವಾಸದಿಂದ ಇದ್ದಾರೋ ಆ ಹೆಣ್ಣಿಗಾದ ಅವಮಾನವನ್ನು ಮತ್ತೆ ಕೆದಕಿ ಹೇಳುತ್ತಾನೆ. ದ್ರೌಪದಿಗೆ ಮಾಡಿದ ಅನ್ಯಾಯ ಯಾರು ಉಂಟು ಅವರಿವತ್ತು ಚೆನ್ನಾಗಿ ಮಣ್ಣು ಮುಕ್ಕಿದ್ದಾರೆ, ಸತ್ತೋಗಿದ್ದಾರೆ. ಸ್ವಧರ್ಮದಲ್ಲಿ ಸತ್ತಿದ್ದಾರೆ, ಸ್ವರ್ಗವನ್ನು ಪಡೆದಿದ್ದಾರೆ ಎನ್ನುವ ಭಾವದಲ್ಲೇ ಮಾತಾಡ್ತಾನ. ನಿಮ್ಮ ವಿರೋಧಿಗಳು, ನಿನ್ನ ಸಂಪತ್ತನ್ನೆಲ್ಲ ಲೂಟಿ ಮಾಡಿದವರು, ತಪ್ಪುದ್ಯೂತದಿಂದ ಮತ್ತು ಕೊಡಲಾರದೆ ನುಂಗಿ ಹಾಕಿದವರು, ತವಚ ಐಶ್ವರ್ಯ ಹಾರಿಣ. ನಿನ್ನದು ಅಧಿಕಾರವನ್ನೆಲ್ಲ ಕಸಿದುಕೊಂಡವರಿದ್ದಾರಲ್ಲ, ಅವರಿವರಿಗೆ ಯಾರಿಲ್ಲಿವತ್ತು. ಅವರೆಲ್ಲ ನಿಜವಾಗಿಯೂ ಅತ್ಯಂತ ಕ್ರೂರರೇ, ಯೋಗ್ಯರಲ್ಲ, ಮನುಷ್ಯರಿಗೆ ವಿರೋಧಿಗಳವರು, ಮನುಷ್ಯತ್ವ ಇಲ್ಲದವರು. ಯುದ್ಧದಲ್ಲಿ ಸತ್ರು, ಧರ್ಮಯುದ್ಧದಲ್ಲಿ ಸತ್ರು. ಹಾಗಾಗಿ ಅವರ ಮೇಲೆ ನನಗೀಗ ಏನು ಮಾಡಬೇಕೇನೋ ಯೋಚನೆ ಏನಿಲ್ಲ. ನತೇಶು ಪ್ರತಿಕರ್ತವ್ಯಂ ಪಶ್ಯಾಮಿ ಕುರುನಂದನ. ನಿನ್ನ ವಿಷಯದಲ್ಲಿಯೂ ನನಗೇನು ಅವರಿಗೇನು ಮಾಡ್ಲಿಕ್ಕುಂಟು, ಮತ್ತೆ ನವರಯೋ ಪಪ್ಪ ಆಡ್ಲಿಕ್ಕೆ ಏನಿಲ್ಲ, ಅವ್ರ ಬಗ್ಗೆ ನೆನಪು ಮಾಡಿಕೊಳ್ಳಿಕ್ಕೇ ಇಲ್ಲ. ಅವರಿಗೇನು ಪ್ರತಿಕ್ರಿಯೆ ಇವತ್ತು ಬೇಡ ಅವರ ಬಗ್ಗೆ. ನೀನೇ ಕುರುನಂದನ. ನೋಡಿ ಇಲ್ಲಿ ಕರಿವಾಗಿ ಹೇಳುತ್ತಾನೆ, ನೀನು ಈ ಕುರುವಂಶದ ಕುಡಿ, ಕುರುವಂಶವನ್ನು ಬೆಳಗಿಸಿದವ, ನಮಗೆಲ್ಲ ಸಂತೋಷ ಕೊಟ್ಟವ ನೀನು. ಅವರೆಲ್ಲ ತೆರಳಿ ಆಯಿತು. ಹೀಗಾಗಿ ಇವತ್ತು ಮಾಡಬೇಕಾದ ಏನಾದರೂ ಇದ್ರೆ ಅದು ನನಗೆ. ಆತ್ಮನಸ್ತು ಹಿತಂ ಪುಣ್ಯಂ ಪ್ರತಿಕರ್ತವ್ಯಂ ಅದ್ಯತೆ. ಇವತ್ತೇನಾದ್ರೂ ಇದ್ರೆ, ಯಾರಿಗೇನಾದ್ರೂ ಮಾಡ್ಲಿಕ್ಕೆ ಉಂಟಾದ್ರೆ ನನಗೆ ಮಾಡಬೇಕು ನೀನು. ಇವತ್ತು ನಾನು ಮಾಡಿಕೊಳ್ಬೇಕಾದ್ದು ನನ್ನ ಶ್ರೇಯಸ್ಸಿನ ಕೆಲಸ ಆಗ್ಲಿಕ್ಕಿದೆ. ನನ್ನ ಮಾತ್ರ ಅಲ್ಲ, ಗಾಂಧಾರಿಯಾಶ್ಚೈವ, ಇವಳದ್ದು ಆಗ್ಬೇಕು ಈ ಕೆಲಸ. ಅದಕ್ಕೆ ನೀನು ತದನುಜ್ಞಾತು ಮರಹಸಿ, ನಮಗೀಗ ನೀನು ಅಪ್ಪಣೆ ಕೊಡಬೇಕು. ಯಾಕೆ ಅಂದ್ರೆ ನೀನು ರಾಜೇಂದ್ರ, ಗಾಂಧಾರ್ಯಾಶ್ಚೈವ ರಾಜೇಂದ್ರ ತದನುಜ್ಞಾತ. ನೀನಿವತ್ತು ದೊಡ್ಡ ರಾಜ, ನನಗೆ ಅಪ್ಪಣೆ ಕೊಡಬೇಕು. ಮಾಡಿದ ಅನ್ಯಾಯ ನನ್ನಿಂದ. ಇವತ್ತು ನಿಮಗೇನು ವಿರೋಧಿಗಳು ಇಲ್ಲ, ನಿನ್ನ ಮಡದಿಯ ಮೇಲೂ ಆದ ಅನ್ಯಾಯಕ್ಕೆ ಅಂತಹ ಕ್ರೂರಿಗಳು ಇವತ್ತು ಹೊರಟೋಗಿದ್ದಾರೆ. ಅವರು ಹೋಗಬೇಕಾದ ದಾಣಕ್ಕೆ ವೀರ ಸ್ವರ್ಗವನ್ನು ಪಡೆಯುವನು ಹೇಳುವುದಾಗಿ ಪಡೆದಿದ್ದಾರೆ. ಅದು ನಾನು ಉಳ್ಕೊಂಡಿದ್ದೇನೆ, ನನಗೀಗ ಆಗಬೇಕಾಗಿದೆ, ನನ್ನ ಮಡದಿಗೆ ಗಾಂಧಾರಿಗೆ ಆಗಬೇಕಾಗಿದೆ. ಆದ್ರಿಂದ ಇವತ್ತು ಈಗಕ್ಕೆ ಆಗ್ಲಿಕ್ಕೆ ಇರತಕ್ಕಂತಹ ವ್ಯವಸ್ಥೆ ಅದು ನಮಗೆ. ಅದಕ್ಕೋಸ್ಕರ ನೀನು ಅನುಜ್ಞೆ ನನಗೆ ಕೊಡಬೇಕು. ಯಾಕೆಂದ್ರೆ ನೀನು ರಾಜ, ಸಿಂಹಾಸನದಲ್ಲಿ ಇರುವವ, ಹಾಗೆ ನಿನ್ನನ್ನು ಮಾತಾಡಿಸಿ ಕೇಳ್ತಾ ಇದ್ದೇನೆ ಅಂತ ಧರ್ಮರಾಜನ ಪ್ರತ್ಯೇಕವಾಗಿ ಅಡ್ರೆಸ್ ಮಾಡಿಕೊಂಡು ಈಗ ಅವನನ್ನೇ ಕುರುವಂಶದ ದೊರೆ ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ತನ್ನ ವಂಶದ ಇಷ್ಟರವರೆಗೆ ಕೌರವರು ಅಂತಾದ್ರೆ ದುರ್ಯೋಧನಾದಿಗಳು ಅಂತ ಬ್ರ್ಯಾಂಡ್ ಅಲ್ಲಿ ಬಂದ್ರೆ ಈಗ ಕುರುನಂದನ ಅಂತ ಇವನಿಗೆ ಪಾಂಡುನ ಕರಿಬೋದಿತ್ತು ಅಲ್ಲಿ ಹೇಳುವಾಗ ನತೇಶು ಪ್ರತಿಕರ್ತವ್ಯಂ ಪಶ್ಯಾಮಿ ಪಾಂಡುನಂದನ ಅಂತ. ನೋಡಿ, ಯಾದವಿ ಮಾತಃ ಅಂತ ಕರೆಯುವ ಮೂಲಕ, ಕುರುನಂದನ ಅಂತ ಕರೆಯುವ ಮೂಲಕ ಆ ವಿಶೇಷಣದಲ್ಲೇ, ಅಡ್ರೆಸ್ ಅಲ್ಲೇ, ಸಂಬೋಧನೆಯಲ್ಲಿಯೇ ತನ್ನ ಆಶಯಗಳನ್ನೆಲ್ಲ ಹೊರಗೆ ಹಾಕಿ ತೋರಿಸ್ತಾ ಇದ್ದಾನೆ. ಹಾಗಾಗಿ ನೀನು ನಮ್ಮ ವಂಶವನ್ನು ಬೆಳಗಿಸಬೇಕಾದವ, ಬೆಳಗಿಸುತ್ತಾ ಇದ್ದೀಯ. ನನಗೀಗ ಸಂಕಟಕ್ಕೆ ಒಂದು ರೀತಿಯಿಂದ ಪ್ರಾಯಶ್ಚಿತ್ತಕ್ಕೆ ನಿನ್ನ ಅವಕಾಶ ಮಾಡಿಕೊಡ್ಲಿಕ್ಕೆ ಉಂಟು ಅಂತ ಪೀಠಿಕೆ, ಇನ್ನು ಪೂರ ಹೇಳಲಿಲ್ಲ, ರಾಜ ಅಂತ ಕರೆದು ಅದನ್ನು ಎತ್ತರಿಸಲಿಕ್ಕೆ ಉಂಟವನು. ಏನವನ ಅನುಜ್ಞೆ ಕೊಡಬೇಕಾಗಿದೆ, ಏನಾಗ್ಲಿಕ್ಕಿದೆ, ಈಗಾಗಲೇ ಬೇಕಾದಷ್ಟು ಅವಕಾಶ ಮಾಡಿಕೊಟ್ಟಿದ್ದಾನೆ ತಮ್ಮಂದಿರಿಂದ, ಇತರರಿಂದ, ಪರಿಚಾರಕರಿಂದ ಅಂತ. ಇನ್ನೇನು ಅಂತ ಕೇಳಿಕೊಂಡ್ರೆ ನೋಡಿ, ಅವರೊಂದು ಗಾಬರಿ ಹುಟ್ಟಿಸಿದ್ದು ಊಟ ಬಿಟ್ಟದ್ದಿವ, ಜೊತೆಯಲ್ಲಿ ಇನ್ನೊಂದು ಗೆರೆ ಹೇಳಿದ, ನಿನ್ನ ವಿರೋಧಿಗಳೆಲ್ಲ ಶಾಂತರು ಅಂತ.
ಹೀಗಾಗಿ ಅತ್ತ ಇತ್ತ ತೊಳಲಾಟದಲ್ಲಿ ಬಿದ್ದ ಧರ್ಮರಾಜನೈ ಅವನ ಮತ್ತೆ ಮಾತಾಡಿಸಿ ಅವನ ಪರ್ಮಿಷನ್ಗಾಗಿ ಧೃತರಾಷ್ಟ್ರ ಇನ್ನೂ ಕೆಲವು ಮಾತುಗಳನ್ನು ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಉತ್ತರವನ್ನು ಮತ್ತೆ ಧರ್ಮರಾಜ ನೀಡುತ್ತಾನೆ. ಅದನ್ನು ಮತ್ತೆ ತಿಳಿಯುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.